दैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि। पुत्रं विनायकं प्रसन्नवदनं प्रणवस्वरूपा सकलविघ्ननिवारणा एकदन्ता गणेशं शिरसा नमामि मनसा स्मरामि। एकदन्त गजमुखने विघ्नराजने ನಿನಗೆ ವಂದನೆ ಏಕದಂತ ಗಜಮುಖನೆ ವಿಘ್ನರಾಜನೆ ನಿನಗೆ ವಂದನೆ ಹೇರಂಬನೆ ಲಂಬೋದರ ಅಂಬಾಸುತ ಅಮರವಿಳು ಏಕದಂತ ಗಜಮುಖನೆ ವಿಘ್ನರಾಜನೆ ನಿನಗೆ ವಂದನೆ ಶುಭ ಕಾರ್ಯದ ಆರಂಭಕ್ಕೆ ನಿನ್ನ ಪೂಜೆಯ ಮೊದಲು ಸಂಗೀತದ ಪ್ರಾರಂಭಕ್ಕೆ ನಿನ್ನ ಪ್ರಾರ್ಥನೆ ಕೇಳು ರಿಗರಿ ಸನಿ ಸನಿ ಸಾನಿ ಪನಿ ಸನಿ ಪಗರಿಗ ಪನಿಸ ರಿಗರಿ ಸನಿ ಸನಿ ಸಾನಿ ಪನಿ ಸನಿ ಪಗರಿಗ ಪನಿಸ ಶುಭ ಕಾರ್ಯದ ಆರಂಭಕ್ಕೆ ನಿನ್ನ ಪೂಜೆಯ ಮೊದಲು ಸಂಗೀತದ ಪ್ರಾರಂಭಕ್ಕೆ ನಿನ್ನ ಪ್ರಾರ್ಥನೆ ಕೇಳು ಓ ಗಣಪನ ನೀನೊಲಿದರೆ ಎಲ್ಲ ಕಾರ್ಯ ಶುಭವೂ ಆ ಓ ಗಣಪನ ನೀನೊಲಿದರೆ ಎಲ್ಲ ಕಾರ್ಯ ಶುಭವು ನೀನಲ್ಲವೇ ಇಷ್ಟಾರ್ಥವ ಕೊಡುವಂತ ಪ್ರಭು ಹೇರಂಬನೆ ಲಂಬೋದರ ಅಂಬಾಸುತ ಅಮರವಿರು ಏಕದಂತ ಗಜಮುಖನೆ ವಿಘ್ನರಾಜನೆ ನಿನಗೆ ವಂದನೆ
ಸನಿ ಪ ಮಗ ನಿ ಸ ಗ ಮ ಗ ಮ ಪ ನಿ ಮ ಪ ನಿ ಸ ಸನಿ ಪ ಮಗ ಸುರ ಮುನಿ ಪೂಜಿತ ಸುರಗಣ ವಂದಿತ ಕರುಣಾಸಾಗರನೇ ಅಷ್ಟ ಸಿದ್ಧಿಗಳೊಡೆಯನೇ ಸಿದ್ಧಿ ಬುದ್ಧಿ ಪ್ರದಾಯಕನೇ ಅಷ್ಟ ಸಿದ್ಧಿಗಳೊಡೆಯನೇ ಸಿದ್ಧಿ ಬುದ್ಧಿ ಪ್ರದಾಯಕನೇ ಪಾಶಾಂಕುಶಧರನೇ ಪ್ರಸನ್ನವದನನೇ ಪಾಶಾಂಕುಶಧರನೇ ಪ್ರಸನ್ನವದನನೇ ಶಿವ ಪಾರ್ವತಿಯರ ಮುದ್ದು ಕುಮಾರನೇ ಹೇರಂಬನೆ ಲಂಬೋದರ ಅಂಬಾಸುತಾಮರವಿ ಏಕದಂತ ಗಜಮುಖನೇ ರಾಜನೇ ನಿನಗೆ ವಂದನೆ ನಿನಗೆ ವಂದನೆ ಗಣಪ ನಿನಗೆ ವಂದನೆ. ಶ್ರೀ ಮಲಯ ಮಹದೇಶ್ವರ ಕಲಾ ಬಳಗ ಮೈಸೂರು ಇವರುಗಳಾದ ನಾವು ಈ ದಿನ 4ನೇ ಕಾರ್ತಿಕ ಮಾಸದ ಅಂಗವಾಗಿ ಶ್ರೀ ಅಖಿಲ ಭಾರತ ವೀರಶೈವ ಮಹಾಸಭಾದ ದಾಸೋಹದ ಪ್ರಯುಕ್ತ ಪ್ರಭುಲಿಂಗ ಲೀಲೆ ಅಥವಾ ಅಲ್ಲಮ ಶರಣ ಸಂದರ್ಶನ ಎಂಬ ಭಕ್ತಿ ಪ್ರಣಾಮದ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಕಲಾಭಿಮಾನಿಗಳು, ಕಲಾ ರಸಿಕರು, ಕಲಾವಿದರಲ್ಲಿ ಯಾವುದೇ ಲೋಪಗಳು ಕಂಡುಬಂದರೆ ನಮ್ಮನ್ನು ಮನ್ನಿಸಿ ನಮ್ಮನ್ನು ಅರಸಿ ಆಶೀರ್ವದಿಸಬೇಕಾಗಿ ಪ್ರಾರ್ಥನೆ. ಶರಣೆಂಬೆ ಮಾಯಕಾರ ಶರಣೆಂಬೆ ಲೀಲೆಗಾರ ಸತ್ಯ ಶಿವನೇ ಹುಲಿವಾಹನನೇ ಸತ್ಯ ಶಿವನೇ ಹುಲಿವಾಹನನೇ ಮಹದೇಶ್ವರ ಶರಣೆಂಬೆ ಮಾಯಕಾರ ಶರಣೆಂಬೆ ಲೀಲೆಗಾರ ಸತ್ಯ ಶಿವನೇ ಹುಲಿವಾಹನನೇ ಸತ್ಯ ಶಿವನೇ ಹುಲಿವಾಹನನೇ ಮಹದೇಶ್ವರ ಶರಣೆಂಬೆ ಮಾಯಕಾರ ಮೂಡಲಗಿರಿಯಲ್ಲಿ ಉದ್ದು ಮಲೆಯಲ್ಲಿ ಭಕ್ತರಿಗಾಗಿ ನೆಲೆಸಿರುವೆ ಮಹಿಮಾ ಪುರುಷ ಮಲೆ ಮಹದೇಶ ಕರುಣಾಮಯನು ನೀನಲ್ಲವೇ ಕಾನನವನ್ನೇ ಕೈಲಾಸ ಮಾಡಿದ ಏಳು ಬೆಟ್ಟದ ಶಿವನಲ್ಲವೇ ಕಾನನವನ್ನೇ ಕೈಲಾಸ ಮಾಡಿದ ಏಳು ಬೆಟ್ಟದ ಶಿವನಲ್ಲವೇ ನಾ ಬೇಡುವೆ ಕೊಂಡಾಡುವೆ
ಪಾಪವ ಗಳಿಸಿ ಪಾವನ ಮಾಡುವ ಪಾದವ ಕಾಣಲು ಬಂದಿರುವೆ. ಮಾಯಾ ರೂಪದ ಮಾಯಕಾರನ ದರ್ಶನಕ್ಕಾಗಿ ಕಾದಿರುವೆ. ಅಭಯವ ನೀಡಿ ಅರಸಲು ನನ್ನ ಬೇಗನೆ ಬಾರೋ ಎಲ್ಲಿರುವೆ. ಅಭಯವ ನೀಡಿ ಅರಸಲು ನನ್ನ ಬೇಗನೆ ಬಾರೋ ಎಲ್ಲಿರುವೆ. ಹರನಾಗಿ ಬಾ ಗುರುವಾಗಿ ಬಾ, ಹರನಾಗಿ ಬಾ ಗುರುವಾಗಿ ಬಾ. ಮೊರೆ ಕೇಳಿ ಮನದಾಸೆ ಪೂರೈಸುವ, ಮೊರೆ ಕೇಳಿ ಮನದಾಸೆ ಪೂರೈಸುವ ಶರಣೆಂಬೆ ಮಾಯಕಾರ, ಶರಣೆಂಬೆ ಲೀಲೆಗಾರ. ಸತ್ಯ ಶಿವನೇ ಹುಲಿವಾಹನನೇ, ಸತ್ಯ ಶಿವನೇ ಹುಲಿವಾಹನನೇ ಮಹದೇಶ್ವರ. ಶರಣೆಂಬೆ ಮಾಯಕಾರ, 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 ಮಾಯಕಾರ. ಶಂಭೋ ಮಹಾದೇವ, ಶಂಭೋ ಶಂಕರ. ಮಹಾದೇವ, ಶಂಭೋ ಮಹಾದೇವ. ಶಿವನೇ ಪರಮೇಶ್ವರ, ಮಹಾದೇವ, ಶಂಭೋ ಮಹಾದೇವ. ನೀನೇ ನನ್ನ ಪ್ರಾಣ ಶಂಭೋ ಶಂಕರ, ನೀನೇ ನನ್ನ ಪ್ರಾಣ ಶಂಭೋ ಶಂಕರ. ನೀನೇ ನನ್ನ ಧ್ಯಾನ ಅಮೃತಾಂಜನ, ನೀನೇ ನನ್ನ ಪ್ರಾಣ ಶಂಭೋ ಶಂಕರ. ನೀನೇ ನನ್ನ ಧ್ಯಾನ ಅಮೃತಾಂಜನ, ನೀನೇ ನನ್ನ ಪ್ರಾಣ ಶಂಭೋ ಶಂಕರ. ಮಹಾದೇವ, ಕಾಳಿಯ ನಾಗನ ಮಹಾದೇವ, ಕಾಳಿಯ ನಾಗನ ಕೊರಳಲು ಧರಿಸಿ, ಕಾಳಿಯ ನಾಗನ ಕೊರಳಲು ಧರಿಸಿ ತಾಂಡವನಾಡಿದ ಪರಮೇಶ. ತಾಂಡವನಾಡಿದ ಪರಮೇಶ, ನೀನೇ ನನ್ನ ಪ್ರಾಣ ಶಂಭೋ ಶಂಕರ. ನೀನೇ ನನ್ನ ಧ್ಯಾನ ಅಮೃತಾಂಜನ,
ಆ ತಂದೆಯು ನೀನೇ ಮಹಾದೇವ ತಂದೆಯು ನೀನೇ ತಾಯಿಯು ನೀನೇ ಬಂಧು ಬಳಗ ಎಲ್ಲವೂ ನೀನೇ ಬಂಧು ಬಳಗ ಎಲ್ಲವೂ ನೀನೇ ನೀನೇ ನನ್ನ ಪ್ರಾಣ ಶಂಭೋ ಶಂಕರ ನೀನೇ ನನ್ನ ಧ್ಯಾನ ಅಮೃತಾಂಜನ ನೀನೇ ನನ್ನ ಪ್ರಾಣ ಶಂಭೋ ಶಂಕರ ಆ ಮಹಾದೇವ ಶಂಭೋ ಮಹಾದೇವ ಭಕ್ತ ಮೃಕಂಡು ಪುತ್ರ ಸನ್ನಿಧಿಯಲ್ಲಿ ನಡೆದ ವಿಚಿತ್ರವನ್ನು ನೋಡಿದ ಮೇಲೆ ಮಾನವರು ಶಿವದ್ರೋಹಕ್ಕೆ ಮನ ಮಾಡುವುದು ನ್ಯಾಯವೇ? ಈ ವಿಷಯವನ್ನು ಕಲಿಪುರುಷನು ತಿಳಿದಿದ್ದರೂ ಯುಗಧರ್ಮಕ್ಕನುಸಾರವಾಗಿ ಶಿವಭಕ್ತಿಯನ್ನು ಕೆಡಿಸಲು ಮನೆ ಮಾಡುತ್ತಿರುವನು. ಆದ್ದರಿಂದ ನಾನೀಗಲೇ ಹೋಗಿ ಯುಗಧರ್ಮವನ್ನು ತಡೆಗಟ್ಟಲು ತಕ್ಕ ಏರ್ಪಾಡುಗಳನ್ನು ಮಾಡುವೆನು. ಮಹಾದೇವ ಶಂಭೋ ಮಹಾದೇವ ತಂದೆಯು ನೀನೇ ತಂದೆಯು ನೀನೇ ತಾಯಿಯು ನೀನೇ ಬಂಧು ನೀನೇ ಬಳಗವು ನೀನೇ ಬಂಧು ನೀನೇ ಬಳಗವು ನೀನೇ ನೀನೇ ನನ್ನ ಪ್ರಾಣ ಶಂಭೋ ಶಂಕರ ನೀನೇ ನನ್ನ ಧ್ಯಾನ ಅಮೃತಾಂಜನ ನೀನೇ ನನ್ನ ಪ್ರಾಣ ಶಂಭೋ ಶಂಕರ ಶಿವನೇ ಪರಮೇಶ್ವರ ಮಹಾ
ಮಧುಮಾಸ ಮಾಂಗಲ್ಯ ಶುಭ ತೋರಣ ಸಂಕ್ರಾಂತ ಸುರತ ಶುಭ ಕಾರಣ ಮಧುಮಾಸ ಮಾಂಗಲ್ಯ ಶುಭ ತೋರಣ ಶೃಂಗಾರ ರಸಕಾಯ ನವಚೇತನ ಅನುರಾಗಗಳು ಶುಭ ಕಾರಣ ಸುರದೇವ ಗಂಧರ್ವ ಮುಕುಟವನಾಂತೋ ಆ ಛೈ ಕಲಿಮೋಹಿನಿ ಸುರದೇವ ಗಂಧರ್ವ ಮುಕುಟವನಾಂತೋ ವರಮಯೇಂದ್ರನ ಸೌಭಾಗ್ಯದಿಂ ಮೆರವೇ ಸುರಗಂಭೀರ ಸಿರಿ ಸಾಮ್ರಾಜ್ಯದೊಳ್ ಸುರಗಂಭೀರ ಸಿರಿ ಸಾಮ್ರಾಜ್ಯದೊಳ್ ವಹಿಸಿ ಮೆರವೆನಾಂ ಗಗನಾಂ ವರದಿ ಗಂಭೀರ ಶರದೊಳ್ ಆ ಪ್ರಚಂಡ ಕಮಾಲಿ ಕಲಿರಾಜ ಆರು ಸಮರು ಎನಗೆ ಧರೆಯೊಳಗಾರು ಸಮರು ಎನಗೆ ಆರು ಸಮರು ಎನಗೆ ಧರೆಯೊಳಗಾರು ಸಮರು ಎನಗೆ ತ್ರಿಭುವ ದಿಂಕದಿಕ ತ್ರಿಭವ ಸೋರಿದ ತ್ರಿಭುವನದೊಳಗೆ ಯಾವನಿರುವನು ಪ್ರಚಂಡ ಕಲಿರಾಜ ತ್ರಿಭುವ ದಿಂಕದಿಕ ತ್ರಿಭವ ಸೋರಿದ ತ್ರಿಭುವನದೊಳಗೆ ಯಾವನಿರುವನು ಶುಭ ಕುಲಾಂಕಿತಂ ಶುಭ ವಿಲೋಕಿತಂ ಶುಭ ಕುಲಾಂಕಿತಂ ಶುಭ ವಿಲೋಕಿತಂ ಪ್ರಬಲವ ರಹಿತ ಪ್ರಭು ಗುಣಾಂಕಿತ ಆರು ಸಮರು ಎನಗೆ ಧರೆಯೊಳಗಾರು ಸಮರು ಎನಗೆ ಪಾರ ವೈರಿ ಸುರ ಕಲಿಯ ವೈಭವ ಮೀರಿ ಪರಮ ಸಂತೋಷ ಪಡುವೆನು ಪ್ರಚಂಡ ಕಲಿರಾಜ ಮಾರ ವೈರಿ ಸುರ ಕಲಿಯ ವೈಭವ ಮೀರಿ ಪರಮ ಸಂತೋಷ ಪಡುವೆನು ಶುಭ ಕುಲಾಂಕಿತಂ ಶುಭ ವಿಲೋಕಿತಂ ಶುಭ ಕುಲಾಂಕಿತಂ ಶುಭ ವಿಲೋಕಿತಂ ಪ್ರಬಲವ ರಹಿತ ಪ್ರಭು ಗುಣಾಂಕಿತ ಆರು ಸಮರು ಎನಗೆ ಧರೆಯೊಳಗಾರು ಸಮರು ಎನಗೆ ಧರೆಯೊಳಗಾರು ಸಮರು ಎನಗೆ ಕಾಲರುದ್ರನ ಅಳಚಿ ವೈರಾಡುವ ಶಕ್ತಿಯನ್ನು ಪ್ರತಿಬಂಧಿಸಿ ಬ್ರಹ್ಮಾಂಡವನ್ನೇ ಚೆಲ್ಲಾಡುವ ಈ ಕಲಿಪುರುಷನ ಸಾಮ್ರಾಜ್ಯದಲ್ಲಿ ವಿಶೇಷ ವಿಕಲ್ಪನೆಗಳು ಸಾಂಗವಾಗಿ ನೆರವೇರುತ್ತಿರಬೇವೆ. ಅಲ್ಲದೆ ನಮ್ಮ ಕುಲದೇವತೆಯಾದ ಕಲಿಮಾಯನ್ನು ಸರ್ವರು ಭಕ್ತಿಯಿಂದ ಪೂಜಿಸುತ್ತಿರುವರೆ. ಜೈ ಕಲಿಮೋಹಿನಿ.
ಕಡುಕರ ಪಿಡಿಯುವೆ ನಮ್ ಕಡಿ ಕುಬೆ ಪರ ಪರ ಕಡುಕರ ಪಿಡಿಯುವೆ ನಮ್ ಕಡಿ ಕುಬೆ ಪರ ಪರ ಕಡುಕರ ಪಿಡಿಯುವೆ ನಮ್ ಕಡಿ ಕುಬೆ ಮೋಸವೆನಿಸಿದ ಪಾಪಿಗಳ ದೋಷವೆನಿಸಿದ ಪಾಪಿಗಳ ಮೋಸವೆನಿಸಿದ ಪಾಪಿಗಳ 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 ಪಾಪವೆನಿಸಿದ ಪಾಪಿಗಳ ಮೋಸವೆನಿಸಿದ ದ್ರೋಹಿಗಳ ಪಾಪವೆನಿಸಿದ ಪಾಪಿಗಳ ಮೋಸವೆನಿಸಿದ ದ್ರೋಹಿಗಳ ತಗ್ಗಿಸಿ ಮರ್ದಿಸಿ ಶಕ್ತಿಯ ಕುಗ್ಗಿಸಿ ತಗ್ಗಿಸಿ ಮರ್ದಿಸಿ ಶಕ್ತಿಯ ಕುಗ್ಗಿಸಿ ಕಡಿ ಪರ 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 ಕಡುಕರ ಪಿಡಿಯುವೆ ನಮ್ ಕಡಿ ದಿಕ್ಕುವೆ ಪರಶ್ರೀ ಭಂಗಮ ಗೈರವರೇ ಪರಶಿವ ಮೂರ್ತಿಯ ಮರೆತವರೇ ಪರಶ್ರೀ ಭಂಗಮ ಗೈರವರೇ ಪರಶಿವ ಮೂರ್ತಿಯ ಮರೆತವರೇ ಮೋಸವ ಜಯಿಸಲು ಮಾನವ ಕೋಟಿಯ ಮೋಸವ ಜಯಿಸಲು ಮಾನವ ಕೋಟಿ ಪಡ 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 ಪಡಿಸುವ ಪಿಡಿವೆ ನಾವು ತಗ 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 ಪಿಡಿಯುತ್ತೆ ನಮ್ ಕಡಿ ದಿಕ್ಕುಬೆ ತಗ 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 ಪಿಡಿಯುತ್ತೆ ನಮ್ ಕಡಿ ದಿಕ್ಕುಬೆ ಕಡಿ ದಿಕ್ಕುಬೆ ಕಡಿ ದಿಕ್ಕುಬೆ ಕಲಿರಾಜ ಈ ಕಲಿ ಸಾಮ್ರಾಜ್ಯದಲ್ಲಿ ನಿನ್ನಿಂದ ಸೃಷ್ಟಿಸಲ್ಪಟ್ಟ ಮಾಯಾ ಮೋಹಿಯನ್ನ ಗೆಲ್ಲುವವರು ಆ ಶಿವಗಳಿಂದ ಸಾಧ್ಯವೇ? ಅದಾರಿರುವರು ಅದಾರಿರುವರು ಈಶ್ವರ ಭಕ್ತಿ ಎಂಬುದು ಕಳೆದ ಯುಗದ ಭ್ರಾಂತು. ಕಲಿರಾಜ ಅಜೆಂಡ ಸಿಗಿವೆನು ಶಿವಕುಲ ಧರ್ಮವ ಸಿಗಿವೆನು ಶಿವಕುಲ ಧರ್ಮವ ದಾನ ಧರ್ಮಗಳ ಹಡವಿಗೆ ಸೇರಿಸಿ ಪಾಲ ಇನ್ನರ ಮಾಡುತ್ತಲೇಗ ದಾನ ಧರ್ಮಗಳು ಹಡವಿಗೆ ಸೇರಿಸಿ ಪಾಲ ಇನ್ನರ ಮಾಡುತ್ತಲೇ ಗುಲುಕುತ ಬಳುಕುತ ಛಲದಲ್ಲಿ ನರವೆ ಗುಲುಕುತ ಬಳುಕುತ ಛಲದಲ್ಲಿ ನರವೆ ಸಿಗಿವೆನು ಶಿವಕುಲ ಧರ್ಮವ ಸಿಗಿವೆನು ಶಿವಕುಲ ಧರ್ಮವ ದಾನ ಧರ್ಮಗಳ ಹಡವಿಗೆ ಸೇರಿಸಿ ಬಾಲ ಇನ್ನರ ಮಾಡುತ್ತಲೇಗ ದಾನ ಧರ್ಮಗಳ ಹಡವಿಗೆ ಸೇರಿಸಿ ಬಾಲ ಇನ್ನರ ಮಾಡುತ್ತಲೇಗ ಗುಲುಕುತ ಬಳುಕುತ ಛಲದಲ್ಲಿ ನರವೆ ಗುಲುಕುತ ಬಳುಕುತ ಛಲದಲ್ಲಿ ನರವೆ ಸಿಗಿವೆನು ಶಿವಕುಲ ಧರ್ಮವ ಸಿಗಿವೆನು ಶಿವಕುಲ ಧರ್ಮವ ಸಿಗಿವೆನು ಶಿವಕುಲ ಧರ್ಮವ ಕಲಿರಾಜ ಯುಗಾಧಿಪತಿ ನೆನ್ನೆಯ ಸಮಾರಂಭದಲ್ಲಿ ಅನೇಕ ಜನ ಶಿವಭಕ್ತರನ್ನು ಕೆಡಿಸಿ ಪಂಚಮೋಪಾತಕಕ್ಕೆ ಗುರಿ ಮಾಡಿರುವರು. ಹೌದು, ಸ್ತ್ರೀ ಹತ್ಯ, ಗೋಹತ್ಯ ಇವುಗಳು ರವರವ ಕುಂಬಿ ಪಾತಕ ನರಕಗಳು. ಅದರಲ್ಲಿಯೂ ಮಾನವರನ್ನು ಹತ್ತುವುದೇ ನನ್ನ ಕರ್ತವ್ಯವಾಗಿರುವುದು. ಪ್ರಚಂಡ ಅರಿಷಡ್ ವರ್ಗಗಳು ಶಿವಯೋಗಿಗಳನ್ನು ಬಯಸುತ್ತಿರುವರೇ. ಕಲಿರಾಜ ನೆನೆದ ಮಾತ್ರದಲ್ಲಿ ನಿನ್ನಿಂದ ಸೃಷ್ಟಿಸಲ್ಪಟ್ಟ ಮಾಯಾ ಮೋಹಿನಿಯರು ಸೋಲದಿರುವವರು ಈ ಪ್ರಪಂಚದಲ್ಲಿ ಅದಾರಿರುವರು ಮಾಯಾ ಮೋಹಿನಿಯಂತೆ ಜಡಮುಡಿಗಳನ್ನು ಕಟ್ಟಿ ಅಲೆದಾಡುವ ಆ ನಿರ್ಮೋಹಕರನ್ನು ಮೊದಲು ಬಂಧಿಸು. ತೇಜವಂತನೇ ಆಸ್ಕರಿತ ಬಲಶಾಲಿಯಾದ ನಿನ್ನಿಂದ ರಕ್ಷಿಸಲ್ಪಡುವ ನಮಗೆ ಆ ಪಡೆಯೋಗೆಳೆದುರೇ ಚೋರಲು ಕೊಡಿಚದುರೆ ಭಯದಳು ಚೋರಲು ಕೊಡಿಚದುರೆ ಸೂರ್ಯ ಎಣಚಿದ ಸೊರಜಿದ ಮುಗಿಯಳೆ ಸೂರ್ಯ ಎಣಚಿದ ಸೊರಜಿದ ಮುಗಿಯಳೆ ಭಯದಳು ಚೋರಲು ಕೊಡಿಚದುರೆ ಕಾರುಣಿ ನಿಮಗೆ ನೀತಿಗೆ ಸೂರ್ಯ ಮಾಡುವೆ ಸೋರತೆ ಕಾರುಣಿ ನಿಮಗೆ ನೀತಿಗೆ ಸೂರ್ಯ ಮಾಡುವೆ ಸೋರತೆ ಕುಲುಕುತ ಬಲುಕುತ ಛಲದಲ್ಲಿ ಬೆರೆಬೆ ಕುಲುಕುತ ಬಲುಕುತ ಛಲದಲ್ಲಿ ಬೆರೆಬೆ ಭಯದಳು ಸೋರಲು ಕೊಡಿಕೆದುರೆ
ದಾರುಣಿ ನಿಮಗಿದೆ ನೀತಿಯೇ ಸೂರ್ಯ ಮಾಡುವೆ ಸೋರತೆ ದಾರುಣಿ ನಿಮಗಿದೆ ನೀತಿಯೇ ಸೂರ್ಯ ಮಾಡುವೆ ಸೋರತೆ ಕುಲುಕುದ ಬಲುಕುದ ಛಲದಲ್ಲಿ ನೆನಪೆ ಕುಲುಕುದ ಬಲುಕುದ ಛಲದಲ್ಲಿ ನೆನಪೆ ಬರದಳು ಸೋರಲು ಬರದಳು ಸೋರಲು ಬರದಳು ಸೋರಲು ಬರೇ ಸುಂದರಿ ಮನ್ಮಥ ಸೌಕಸ ಬಲವನ್ನು ಧಿಕ್ಕರಿಸಿ ಪ್ರಪಂಚವನ್ನೇ ಸೂರ್ಯ ಮಾಡುವ ಈ ಧರ್ಮಿಣಿಯ ದುರ್ಧರ ಉಳಿಯಾದ ಶಿಕ್ಷೆ. ಬಾಪು ಸಹಮಿತ್ರ ಬಾಪು ನೀನಲ್ಲವೇ ಕಾಲಕ್ಕೇತು ಧರ್ಮಿಣಿ ತಲೆ ಎತ್ತು ಈ ಕಲಿಪುರುಷ ಪ್ರಚಂಡ ಭೈರವನಂತೆ ಈ ಕಲಿಪುರುಷನ ಸಾಮ್ರಾಟವನ್ನು ಕಣ್ಣೆತ್ತಿ ನೋಡು. ಕಬ್ಬು ಕಳಿಸೆ ನವಸಕ್ತಿಯನ್ನು ಕಾಲಲ್ಲಿ ಎತ್ತಿ ಅದ್ಭುತ ಅಪರಾಧವನ್ನು ಬೆಳೆತಿರುವ ಈ ನನ್ನ ಮಿತ್ರನ ಪಗ್ಗವೇ ಛೇ ಮೂಢ, ಧರ್ಮದಿಂದಲೇ ಈ ಭೂಮಿಯು ನಿಂತಿರುವುದೆಂದು ನಿಮಗೆ ತಿಳಿಯದೇನು? ಹೌದು, ಹಾಗೆಯೇ ಈ ಮನ್ಮಥನ ಧರ್ಮ ಮಂದಿರದಲ್ಲಿ ನೀನು ಧರ್ಮಿಣಿಯಾಗಿಯೇ ನಿಂತಿರೋ. ಆದರೆ ಸಕಲ ದೇವತೆಗಳು ನೀವು ಕೂಡ ಧರ್ಮಕ್ಕೆ ಅಧೀನರು. ಧರ್ಮಜೇ, ಸಕಲ ಮಾನವರು ನಾವುಗಳು ಆ ನಿನ್ನ ಪ್ರೇಮ ಧರ್ಮಕ್ಕೆ ಅಧೀನನೆಂದು ತಿಳಿ. ಅವು ಕೇವಲ ಮೂರ್ಖ ಮಾನವರ ಸಮ್ಮತವಾಗಿದೆ ಅಷ್ಟೇ. ಕಾಲಕ ಸಾಲಗಳು ಮಾನವರಿಗೆ ಅನೇಕ ಸುಖ ಸಂಪತ್ತಿ ಹೆಚ್ಚಿಕೊಡುವುದೇ ನಮ್ಮ ಕಲಿಧರ್ಮ. ನಾಲ್ಗೆ ಹಿಡಿದು ಮಾತನಾಡು. ಧರ್ಮಜೆ, ಈ ಕಲಿ ಪುರುಷನ ಸುಂಬಳನವನಿಗೆ ಸೌಕಿಸಲ್ಪಟ್ಟ ಕಣ್ಣಿಗೆ ಕಾಣುವ ಈ ಸಣ್ಣ ಜಗತ್ತು ಉರ್ಖಾಪಾತದಂತೆ ನನ್ನ ಕರಕಮಳದಲ್ಲಿ ಓಲೈಸುತ್ತಿರುವುದು. ಆ ಧರ್ಮ ಅಧರ್ಮಗಳು ಕೂಡ ನನ್ನ ಆಜ್ಞೆಯನ್ನು ಪಾಲಿಸಬೇಕು, ತಿಳಿಯಿತೋ? ಶರಣರ ಚರಣವ ಪೂಜಿಸಿ ನಾನು ಧರ್ಮಿಣಿಯೆಂದು ಪಡೆದೆ ಹೆಸರ. ಶರಣರ ಚರಣವ ಪೂಜಿಸಿ ನಾನು ಧರ್ಮಿಣಿಯೆಂದು ಪಡೆದೆ ಹೆಸರ. ನಮ್ಮನು ಏತಕ್ಕೆ ಈ ಪರಿ ಕಾಡುವೆ? ನಮ್ಮನು ಏತಕ್ಕೆ ಈ ಪರಿ ಕಾಡುವೆ? ಆಲಿಸು ಕಲಿ ಪುರುಷ ನೀನೀಗ ಧರ್ಮವ ತಿಳಿಯದೆ ಅಧರ್ಮವ ತೋರುತ್ತಾ. ಧರ್ಮವ ತಿಳಿಯದೆ ಅಧರ್ಮವ ತೋರುತ್ತಾ ಆಲಿಸು ಕಲಿ ಪುರುಷ ನೀನೀಗ ನೀನೀಗ ನೀನೀಗ. ಕಲಿರಾಜ ಶಾಂತನಾಗು. ಈ ನಿನ್ನ ಬಯಕೆಯು ಬಸರಿಯ ಭಾಗ್ಯವನ್ನು ಬಂಜೆಯು ಬಯಸಿದಂತಾಗುವುದು. ಇದರಿಂದಾಗಿ ಅಂತ್ಯದಲ್ಲಿ ನಿನಗೆ ಕೇಡು ತಪ್ಪದು ತಪ್ಪದು ತಪ್ಪದು. ಛೇ ಭ್ರಷ್ಟೆ! ನಿನ್ನವರಿಂದ ನನಗೆ ಕೇಡು. ಬ್ರಹ್ಮಾಂಡವನ್ನು ನುಂಗಿ ಮೃತ್ಯುವನ್ನು ಬಂಧಿಸಿ ಪಂಜರದೊಳಗಿಡಿಸಿ ಶಕ್ತಿಮಾನನ್ನು ಪೂಜಿಸುವ ನನಗೆ ನಿನ್ನವರಿಂದ ಪ್ರತಿಬಂಧಕ. ಸಾಕು, ನಾಲಿಗೆಯನ್ನು ಬಿಗಿಡಿದು ಮಾತನಾಡು. ಪ್ರಚಂಡ, ಇವಳನ್ನು ಕಾರಾಗೃಹದಲ್ಲಿ ಬಂಧಿಸು. ನಾನೀಗಲೇ ಲೋಕದ ದಿಗ್ವಿಜಯ ಯಾತ್ರೆಯಾಗಿ ಹೊರಡುವೆನು. ಧರ್ಮಿಣಿ, ಅಧಿಪತಿ ಧರೇಂದ್ರನೊಡನೆ ಚರಾಚರದಿ ಮೆರೆಯುವೆ. ಅಧಿಪತಿ ಧರೇಂದ್ರನೊಡನೆ ಚರಾಚರದಿ ಮೆರೆಯುವೆ. ಧರೆಯ ಮೆಟ್ಟಿ ಸೂರ್ಯನ ಸುಖವ ಜಯಿಸಿ ಮೆರೆಯುವೆ. ಧರೆಯ ಮೆಟ್ಟಿ ಸೂರ್ಯನಂತು ಸುಖವ ಜಯಿಸಿ ಮೆರೆಯುವೆ. ಗಗನ ಶಾಸ್ತ್ರ ಸುಖದ ಧರ್ಮ ಕರ್ಮ ತೊಳಿವೆನು. ಗಗನ ಶಾಸ್ತ್ರ ಸುಖದ ಧರ್ಮ ಕರ್ಮ ತೊಳಿವೆನು. ಗಾಧಿಪತಿ ಧರೇಂದ್ರನೊಡ ಚರಾಚರದಿ ಮೆರೆಯುವೆ. ಶಿವಶರಣರ ಕಲಾಭರವ ಕರಗಿಳಿಸಲು ಶುಭ ದಿನ. ಶಿವಶರಣರ ಕಲಾಭರವ ಕರಗಿಳಿಸಲು ಶುಭ ದಿನ. ಮುದದಿ ಸಾರಿ ಸದನ ನೋಡ್ ಧರ್ಮ ಕರ್ಮ ತೊಳಿವೆನು. ಮುದದಿ
ಸಾರಿ ಸದನ ನೋಡಿ ಧರ್ಮ ಕರ್ಮ ತೊಳಿವೆನು. ಮುದದಿ ಸಾರಿ ಸದನ ನೋಡಿ ಧರ್ಮ ಕರ್ಮ ತೊಳಿವೆನು. ಮುದದಿ ಸಾರಿ ಸದನ ನೋಡಿ ಧರ್ಮ ಕರ್ಮ ತೊಳಿವೆ. ಆದಿಪತಿ ನರೇಂದ್ರನೊಡನೆ ಚರಾಚರದಿ ಮೆರೆಯುವೆ, ಚರಾಚರದಿ ಮೆರೆಯುವೆ, ಚರಾಚರದಿ ಮೆರೆಯುವೆ. ಭವಹರನೆ ಕದಂಬರನೆ ಜಯಾಧರನೆ ಲಕಂಠ ಗಜ ಚರ್ಮಾಂಬರನೆ ಭವಾನಿ ವರಗಂಗಾಧರನೆ. ಶಿವನೇ ಭವಹರನೆ ಕದಂಬರನೆ ಜಯಾಧರನೆ ಲಕಂಠ ಗಜ ಚರ್ಮಾಂಬರನೆ ಭವಾನಿ ವರಗಂಗಾಧರನೆ. ಮಹಾದೇವನ ಗಿರಿಪವನಾಚನ ಮಹಾದೇವನ ವಿಶ್ವವಿಧಾಚನ ಜನರಯ ಆನಂದಕಾರಿ ದೇವರೇ ಭವತಾಪಾರಿ ಶಂಕರಾಣಿಯ ಪಾದ ಕಮಲ ಮಂಗಳ ಬೆಳಕಾಂತನಮಲ ಮಂಗಳ ಬೆಳಕಾಂತನಮಲ. ಶಂಕರಾಣಿಯ ಪಾದ ಕಮಲ ತಿಂಗಳ ಬೆಳಕಂಬೆ ವಿಮಲ ಶಂಭೋ ಸ್ವಾಮಿ ಮಹಾದೇವ ಶಿವಯೋಗಿಗಳೇ. ಶಂಭೋ ಮಹಾದೇವ. ಸ್ವಾಮಿ ಶಿವಯೋಗಿಗಳೇ, ಅಲ್ಲಿ ಕಾಣುತ್ತಿರುವ ಅಂಶಯು ಆ ವನಮಧ್ಯದಲ್ಲಿ ಹೇಗೆ ನಡೆದಾಡುತ್ತಿರುವುದು? ಆ ಸ್ಥಳವು ಈ ಶಿವಯೋಗಿಗಳಾದ ಶಿವಜ್ಞಾನಕ್ಕೆ ಪವಿತ್ರವಾದ ಸ್ಥಳವಾಗಿರುವುದು. ಅಲ್ಲದೆ ಯಕ್ಷನಾರಿಯರ ಕಣ್ಣುಗಳಿಗೆ ಮೀಸಲಾಗಿ ಶಿವನ ಪವಿತ್ರ ಮಂದಿರದಂತೆ ತೋರುತ್ತದೆ. ಅಂದ ಬಳಿಕ ನಾವೆಲ್ಲರೂ ಈ ಶುಭ ದಿವಸ ಎಲ್ಲರೂ ಅಲ್ಲಿಗೆ ಹೋಗಿ ನಿತ್ಯ ಕರ್ಮವನ್ನು ಮುಗಿಸಿಕೊಂಡು ಶಿವಜ್ಞಾನ ಮಾಡೋಣ. ನಡೀರಿ ಸ್ವಾಮಿಗಳೇ, ನಡೀರಿ ಸ್ವಾಮಿ, ನಡೀರಿ ನಡೀರಿ. ಮಹಾದೇವನ ವಿಶ್ವವಿಧಾಚನ ಆನಂದಕಾರಿ ಮಹಾದೇವನ ವಿಶ್ವವಿಧಾಚನ ಆನಂದಕಾರಿ ದೇವರೇ ಭವತಾಪಾರಿ ಶಂಕರಾಚಾರ್ಯ ಕಮಲ ಶಂಕರಾಣಿಯ ಪಾದ ಕಮಲ ತಿಂಗಳ ಬೆಳಕಂಬೆ ವಿಮಲ ಶಂಕರಾಣಿಯ ಪಾದ ಕಮಲ ತಿಂಗಳ ಬೆಳಕಂಬೆ ವಿಮಲ ಶಿವನೇ ಭವಹರನೆ ಕದಂಬರನೆ ಜಯಾಧರನೆ ದೇವ, ಈ ಗಗನ ಮಂದಿರದಲ್ಲಿ ನಿಮ್ಮ ಪ್ರೇಮ ರಸವನ್ನು ಸವಿಯುತ್ತಿರುವ ನಾನಲ್ಲವೇ ಭಾಗ್ಯಶಾಲಿಯೋ? ಸುಂದರಿ, ಪ್ರಪಂಚದಲ್ಲಿ ತುಂತುರು ಮಳೆಯಂತೆ
ಪ್ರಪಂಚಕ್ಕೆ ಬೀರುವುದೇ ಪ್ರೇಮ. ಅದಿರಲಿ, ಆ ನಿನ್ನ ಪ್ರೇಮವು ನನ್ನ ಕಾರ್ಯಗೌರವವನ್ನು ಮರೆಮಾಡಿರುವುದು. ಆ ನಿಮ್ಮ ಕಾರ್ಯಗೌರವ ಯಾವುದು? ಶಿವಭಕ್ತಿಯನ್ನು ಕೆಡಿಸುವುದೇ ನನ್ನ ತಾತ್ಕಾಲಿಕ ಕಾರ್ಯಗೌರವವಾಗಿರುವುದು. ಸ್ವಾಮಿ, ಶಿವಭಕ್ತಿಯು ಅಭೇದವಾದ ವಸ್ತು. ಆ ಶಿವಭಕ್ತರನ್ನು ಕೆಡಿಸುವುದು ನ್ಯಾಯವಲ್ಲ. ಸುಂದರಿ, ನ್ಯಾಯವು ಬಹಳತ ನ್ಯಾಯವನ್ನು ಗೆಲ್ಲುವುದೇ. ಆದ್ದರಿಂದ ನಾನು ಶಿವಭಕ್ತಿಯನ್ನು ಕೆಡಿಸಲೇಬೇಕು. ಇದರಿಂದ ತಮಗೇನಾಗಬೇಕು? ಸುಂದರವತಿ, ಶಿವಭಕ್ತಿಯನ್ನು ಕೆಡಿಸುವುದೇ ನನ್ನ ಶಿವಭಕ್ತಿಯನ್ನು ಕೆಡಿಸಿದರೆ ಅದು ಮರಳಿ ಪ್ರಪಂಚದಲ್ಲಿ ಪುಡುಕಿಕ್ಕಿದ ಚಿನ್ನದಂತೆ ಪ್ರಜ್ವಲಿಸುವುದು. ಕೇಳು, ನಂದೀಶ್ವರ ಮೊದಲಾದ ಶಿವಗಣಗಳು ಗುಟ್ಟಾಗಿ ಕೈಲಾಸದಲ್ಲಿ ಶಿವಭಕ್ತಿಯನ್ನು ಆಚರಿಸುತ್ತರು. ಭೂಧರ್ಮ ದೇವತೆಗಳೇ ಮೊದಲಾದ ದೇವತೆಗಳು ಈ ಕಲಿಪುರುಷನ ಸಾಮ್ರಾಜ್ಯದಲ್ಲಿ ಆ ಶಿವಗಣಗಳನ್ನು ನೋಡಬೇಕೆಂದು ನನ್ನನ್ನು ಪ್ರಾರ್ಥಿಸುತ್ತಿರು. ಆದ್ದರಿಂದ ನಾನೀಗಲೇ ಹೋಗಿ ಶಿವಯೋಗಿಗಳನ್ನು ಬಂಧಿಸಲೇಬೇಕು. ಸ್ವಾಮಿ, ಬಡಮನಿಗಳೇ, ಎಲ್ಲಿ ಅಡಗಿ ಕುಳಿತಿರುವಿರಿ? ಈ ಕಲಿಪುರುಷನ ಸಾಮ್ರಾಜ್ಯದಲ್ಲಿ ನಿಮ್ಮ ಯೋಗಾಂಗ ಬುಸಿದ ರಕ್ತ ಕಣಗಳನ್ನು ನಾನು ಯೋಗಿಗೆ ತರ್ಪಣ ಕೊಡುವನು. ಜೈ ಕಲಿಮೋಹಿನಿ. ಶೃಂಗಾರವಾಹಿನಿ ಮನಮೋಹಿನಿ ಪ್ರಿಯ ಕಾಂತಾಮಣಿ ಕಾಮಿನಿ. ಮಧುರ ಶೃಂಗಾರವಾಹಿನಿ ಮನಮೋಹಿನಿ ಪ್ರಿಯ ಕಾಂತಾಮಣಿ ಕಾಮಿನಿ. ಪ್ರೇಮಾನುರಾಗಿಣಿ ಪ್ರಾಣೇಶ್ವರಿ ಪ್ರೇಮಾನುರಾಗಿಣಿ ಪ್ರಾಣೇಶ್ವರಿ ಪ್ರಣಯ ಬೀರಿ ಬೀರಿ ಮನಕಾನಂದವ ತರುವ ಪ್ರಣಯ ಬೀರಿ ಬೀರಿ ಮನಕಾನಂದವ ತರುವ ಶೃಂಗಾರವಾಗಿ ಮನಮೋಹಿನಿ ಪ್ರಿಯ ಕಾಂತಾಮಣಿ ಕಾಮಿನಿ. ಚಿಂತೆಯ ಪರಿಹರಿಸಿದೆ ಚಿರಶಾಂತಿ ದಾತೆಯ ಹರಿಸಿದೆ. ಮೋಹಿನಿ, ದೇವಾ, ಚಿಂತೆಯ ಪರಿಹರಿಸಿದೆ ಚಿರಶಾಂತಿ ದಾತೆಯ ಹರಿಸಿದೆ. ಹೃದಯ ಶೋಕವನೆ ಅಳಿಸಿದೆ ಅಮರ ಲೋಕವನೆ ರಚಿಸಿದೆ. ಹೃದಯ ಶೋಕವನ ಅಳಿಸಿದೆ ಅಮರ ಲೋಕವನ ರಚಿಸಿದೆ. ದನಿ ಸರಿಗರಿ ಸೊರಿಗಿನಿ ನಲಿದು ಬಾ ಅದನ್ನು ತಗಿತ ಲಯ ಬರಿತ ಸರಿಗಮನ ಶೃಂಗಾರವಾಗಿ ಮನಮೋಹಿನಿ ಪ್ರಿಯ ಕಾಂತಾಮಣಿ ಕಾಮಿನಿ ಬಾಮಿನಿ ಮೋಹಿನಿ. ಬಾಯನ್ನ ಚೆಲುವ
ಮನವ ಯುಗವೊಂದು ಕ್ಷಣವಾಗಿದೆ ಆಡೋಣ ಬಾರ ಆಕಾಶ ತಾರ ಮೈ ಮನಸ್ಸು ಒಂದಾಗಿದೆ ಹಿಂದೆ ಕೊಯ್ರು ಕೂಸದಾಗಿದೆ ಯೌವನದ ಬಾರ ತೂಗಾಡಿದೆ ತೂಗಾಡಿದೆ ಈ ರಾತ್ರಿ ನಮ್ಮ ವಶವಾಗಿದೆ ದೇವಾ ಈ ರಾತ್ರಿ ನಮ್ಮ ವಶವಾಗಿದೆ ದೇವಾ ಮೋಹಿನಿ, ಏಕೆ ನನ್ನನ್ನು ನೋಡುವುದಿಲ್ಲ ನೋಡ್ತಾ ಇಲ್ವೇ? ಬೆರೆಯೋಣ ಬಾರ ಅನುರಾಗದೆ ಬೆರೆಯೋಣ ಬಾರ ಅನುರಾಗದಿ ಬಾಯನ್ನ ಚೆಲುವ ಸೇರೆನ್ನ ಮನವ ಯುಗ ಒಂದು ಕ್ಷಣವಾಗಿದೆ ಆಡೋಣ ಬಾರ ಆಕಾಶ ತಾರ ಮೈ ಮನಸ್ಸು ಒಂದಾಗಿದೆ ಆ ಚಂದ್ರ ಕಂಡು ಈ ಜೋಡಿಯ ಮರೆಯಾದ ಮೋಡ ದಾನಾಚುತ ಆ ಚಂದ್ರ ಕಂಡು ಈ ಜೋಡಿಯ ಮರೆಯಾದ ಮೋಡ ದಾನಾಚುತ ನೀರಾವನಾಟ ತಾನೋಡಲೇ ದೇವಾ ನೀರಾವನೋಟ ತಾನೋಡದೆ ನಿನ್ನಂದವನ್ನೇ ನಾನೇ ನಾನೇ ತಾನೋಡುತ್ತಾ ನಿನ್ನಂದವನ್ನೇ ತಾನೋಡುತ್ತಾ ಬಾಯನ್ನ ಚೆಲುವ ಸೇರೆನ್ನ ಮನವ ಯುಗವೊಂದು ಕ್ಷಣವಾಗಿದೆ ಆಡೋಣ ಬಾರ ಆಕಾಶ ತಾರ ಮೈ ಮನಸ್ಸು ಒಂದಾಗಿದೆ ಮೈ ಮನಸ್ಸು ಒಂದಾಗಿದೆ ಮೈ ಮನಸ್ಸು ಒಂದಾಗಿದೆ ಮೋಹಿನಿ, ದಿಗ್ವಿಜಯ ಯಾತ್ರೆಯಾಗಿ ಹೊರಡುವ ನನಗೆ ಶುಭವನ್ನು ಕೋರುವೆಯಾ? ಸ್ವಾಮಿ, ನಿನ್ನ ಕಾರ್ಯಕ್ರಮದಲ್ಲಿ ಓಲೈಸುವ ನನ್ನಲ್ಲಿ ಇಷ್ಟೊಂದು ವಿನಯವೇ? ವಿನಯವಲ್ಲ, ಶಿವಯೋಗಗಳನ್ನು ಬಂಧಿಸಲು ನಿನ್ನ ಮಾಯಾಪಾಸವನ್ನು ಬೀರು. ಆ ಬ್ರಹ್ಮಯೋಗಗಳು ನಾಶವಾಗಲಿ. ಸ್ವಾಮಿ, ಮೋಹ ವಿದರನಾದ ಆ ಪರಮೇಶ್ವರನೇ ಈ ಮೋಹಿನಿಯ ರೂಪವನ್ನು ಕಂಡು ಸಮುದ್ರದ ಮಂಥನದಲ್ಲಿ ಸಂಸಾರ ಯಾತ್ರೆಯನ್ನು ಮಾಡುತ್ತಿರುವಾಗ ಈ ಮೋಹಿನಿಯ ಸೆರಗನ್ನು ಹಿಡಿದು ಮೋಹ ವಿರನಾಗಿರುವನು. ಅಂಥದರಲ್ಲೇ ಈ ಸನ್ಯಾಸಿಗಳು ಯಾವ ಲೆಕ್ಕ? ಅದರಂತೆಯೇ ಮಾಯಾ ಮೃತ್ತಿಕ ಬಸವದಿಂದುಂಟಾದ ನಾಗಸರ್ಪದ ಯಜ್ಞಕುಂಡದಂತೆ ಪಂಚೇಂದ್ರಿಗಳೆಂಬ ಆಲಾಹಲದ ಧೂಮವನ್ನು ಬೀರು.
ಆ ಬ್ರಹ್ಮಯೋಗಗಳು ನಿನ್ನ ಆಲಾಹಲದ ಮೋಹಿನಿಯಲ್ಲಿ ಭಸ್ಮವಾಗಲಿ. ಎಷ್ಟೇ ಆದರೂ ಬಡ ಸನ್ಯಾಸಿಗಳಲ್ಲವೇ? ಬಾರೇ ಬಾಪ್ರಿಯೇ ಆನಂದವ ನೀಡುವ ಬಾ, ಬಾರೇ ಬಾಪ್ರಿಯೇ. ಬಾರೇ ಬಾಪ್ರಿಯೇ ಆನಂದವ ನೀಡುವ ಬಾ, ಬಾರೇ ಬಾಪ್ರಿಯೇ. ಬಾನಿನಲ್ಲಿ ಚಂದಮಾಮ ನಿನಗಾಗಿ ಕಾದಿದೆ, ಬಾನಿನಲ್ಲಿ ಚಂದಮಾಮ ನಿನಗಾಗಿ ಕಾದಿದೆ. ಎನ್ಮನದ ರಾಣಿ ನೀನೆ ಎಂದು ಮನವೂ ಸೋತಿದೆ. ಎನ್ಮನದ ರಾಣಿ ನೀನೆ ಎಂದು ಮನವೂ ಸೋತಿದೆ. ಆಸದಲ್ಲಿ ಉಲ್ಲಾಸದಲ್ಲಿ ನಾವಾಡೋಣ ಬಾರೆ, ಆಸದಲ್ಲಿ ಉಲ್ಲಾಸದಲ್ಲಿ ನಾವಾಡೋಣ ಬಾರೆ. ಜೀವನದ ಸುಖ ಸವಿಯೋಣ ಬಾರೆ. ಮೋಹಿನಿ, ಜೀವನದ ಸುಖ ಸವಿಯೋಣ ಬಾರೆ. ಬಾರೆ ಬಾಪ್ರಿಯೇ ಆನಂದವ ನೀಡುವ ಬಾ, ಬಾರೆ ಬಾಪ್ರಿಯೇ. ತುಂಬಿದ ಈ ಯೌವನ ನಿನಗಾಗಿ ಕಾದಿದೆ. ತುಂಬಿದ ಈ ಯೌವನ ನಿನಗಾಗಿ ಕಾದಿದೆ. ಎನ್ಮನದ ರಾಣಿ ನೀನೆ ಎಂದು ಮನವೂ ಸೋತಿದೆ. ಎನ್ಮನದ ರಾಣಿ ನೀನೆ ಎಂದು ಮನವೂ ಸೋತಿದೆ. ರಾಗದಲ್ಲಿ ಅನುರಾಗದಲ್ಲಿ ನಾವಾಡೋಣ ಬಾರೆ. ರಾಗದಲ್ಲಿ ಅನುರಾಗದಲ್ಲಿ ನಾವಾಡೋಣ ಬಾರೆ. ಜೀವನದ ಸುಖ ಸವಿಯೋಣ ಬಾರೆ. ಜೀವನದ ಸುಖ ಸವಿಯೋಣ ಬಾರೆ. ಬಾರೆ ಬಾಪ್ರಿಯೇ ಆನಂದವ ನೀಡುವ ಬಾ, ಬಾರೆ ಬಾಪ್ರಿಯೇ, ಬಾರೆ ಬಾಪ್ರಿಯೇ, ಬಾರೆ ಬಾಪ್ರಿಯೇ. ತುಂಬಿದ ಈ ಯೌವನ ನಿನಗಾಗಿ ಕಾದಿದೆ. ಎನ್ಮನದ ರಾಜ ನೀನೆ ಎಂದು
ಶಿವಾಯ ಓಂ ನಮಃ 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 ಶಿವಾಯ ಸುಂದರಿ, ಸ್ವಾಮಿ, ನೋಡಿದ್ಯಾ ಈ ಬಡಮುನಿಗಳನ್ನು? ಅಯ್ಯೋ ಪಾಪ, ಈ ಬಡ ಮುನಿಗಳನ್ನು ನೋಡುತ್ತಿದ್ದರೆ ನನಗೆ ಮರುಕ ಉಂಟಾಗುತ್ತಿರುವುದು. ಧ್ಯಾನ ಪರವಶರಾಗಿ ಬಳಲುತ್ತಿರುವರು. ಎಲೆ ಬಡಮುನಿಗಳೇ, ಈ ಜಾಂಡದ ತೀರದಲ್ಲಿ ಕುಳಿತು ಶುದ್ಧಾಸನದಲ್ಲಿ ಕುಳಿತು ಭಸ್ಮಧೂಳಿತ ವಿಗ್ರಹಗಳಾಗಿ ತಪಮಾಲೆಯನ್ನು ಧರಿಸಿರುವ ಬೂಟಾಟಿಕೆಯ ಡಂಬಾಚಾರಿಗಳೇ, ಈ ಕಲಿಧರ್ಮವನ್ನು ಪಾಲಿಸುವಿರ ಇಲ್ಲವೋ? ಮಹಾದೇವ ಮಹಾದೇವ ಪುಣ್ಯಾತ್ಮ, ನಾವು ನಿಮ್ಮ ತಂಟೆಗೆ ಬರುವುದಿಲ್ಲ. ನಾವು ಈ ಶಿವಕ್ಷೇತ್ರದಲ್ಲಿ ವಾಸಿಸುತ್ತಿರುವರು ಸ್ವಾಮಿ. ಇಲ್ಲಿ ಅಜ್ಜರಾದ ಮನುಜರು ಪ್ರಾಣೋತ್ಕ್ರಮಣ ಮಾಡುವ ಕಾಲದಲ್ಲಿ ಕರುಣಾಕರನಾದ ಶಂಕರನು ತಾರಕೋಪದೇಶವನ್ನು ಮಾಡುತ್ತಿರುವನು. ಅಂದ ಬಳಿಕ ನೀನು ಸಹ ಇಲ್ಲೇ ಇದ್ದುಕೊಂಡು ನಮ್ಮಂತೆ ಶಿವಜ್ಞಾನವನ್ನು ಮಾಡು, ನಿನಗೂ ಸಹ ಒಳ್ಳೆಯದಾಗುವುದು. ಛೇ ಬಡಮುನಿಗಳೇ, ಸಾಕು ಬಾಯಿ ಮುಚ್ಚಿ. ಅರ್ಥ ಕಾಮಾತ್ರಿಗಳೇ ಪುರುಷಾಸ್ತ್ರಗಳು, ತತ್ವವೇ ಮೋಕ್ಷಗಳು, ಸಹಪಾತಕವೇ ಭೂತಗಳು, ಇವುಗಳನ್ನು ವಾಚಸ್ಪತಿಯು ನಿರ್ಮಿಸಿ ಅದು ಮುಂದೆ ಭೂಲೋಕದಲ್ಲಿ ವಿಸ್ತಾರಗೊಳ್ಳುವುದು. ಸಾಕು ನಿಮ್ಮ ಗುಡ್ಡು ವೇದಾಂತ. ಅಯ್ಯೋ ಪಾಪ, ಈತನು ಸುಖವೆಂಬ ಅಕ್ಕಿಯನ್ನು ಬಿಟ್ಟು ತೌಡನ್ನೇ ನಿಶ್ಚಯಿಸುವಂತಿಲ್ಲ. ಮಹಾನುಭಾವ, ನಮ್ಮ ನುಡಿಯಿಂದ ಕೋಪಿಸಿಕೊಳ್ಳಬೇಡ. ವಿಷಯಾಸಕ್ತದಲ್ಲದವನಿಗೆ ಮುಕ್ತಿ ಎಲ್ಲಿಂದ ಬರಬೇಕು? ಮೋಹಿನಿ, ಏನು ಸ್ವಾಮಿ? ಇವರುಗಳು ನಮ್ಮ ವಚನವನ್ನು ಪಾಲಿಸುವಂತಿಲ್ಲ. ನಿನ್ನ ಮಾಯಾಜಾಲವನ್ನು ಬೀರು. ಅಯ್ಯೋ ಪಾಪ, ಈ ಬಡ ಮುನಿಗಳು ನಮ್ಮ ಮಾಯಾಜಾಲದಲ್ಲಿ ಬಿದ್ದು ದೀಪಕ್ಕೆ ಬಿದ್ದ ಪತಂಗದಂತೆ ಆಡುತ್ತಿರುವರು. ಇವರನ್ನು ನಾನೇ ಆಡಿಸುವೆನು. ಅಯ್ಯೋ ಪಾಪ ಯೋಗಿಗಳೇ, ಬನ್ನಿ 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 ಓ, ಬನ್ನಿ. ನೀನು ಯಾರು? ನಾನು ಮೋಹಿನಿ. ಓ, ನೀನು ಮೋಹಿನಿಯೇ? ಆಹಾ, ಅಯ್ಯಯ್ಯೋ ಪಾಪ, ಇವರು ಧ್ಯಾನ ಮಾಡಿ 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 ಕೃಶರಾಗಿ ಹೋಗಿರುವರು ಅಲ್ಲವೇ? ಛೇ ಪಾಪ, ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಹೇಗೆ ಆಗಿರುವರು ಈ ಬಡ ಮುನಿಗಳು. ಆಹಾ, ಏನು? ಭಸ್ಮಾಸುರನೆ ಮೋಸಗೊಳಿತ ಮೋಹಿನಿ. ಹೌದೌದು, ನಾನೇ. ಆಹಾ, ನೀನ್ ನೋಡ್ತಾ ಇದ್ರೆ ಇಲ್ಲಿಗೆ ಏಕೆ ಬಂದೆ ಅಂತ. ನಮ್ಮನ್ನ ಪ್ರೀತಿ ಮಾಡಕ್ಕ ಅಂತ. ಹೌದೌದೌದು. ಯಾರು ಸ್ವಾಮಿ ಈಕೆ? ಅಯ್ಯೋ ಪಾಪ, ಯಾರು ಸ್ವಾಮಿ ಈಕೆ? ಏಕೆ ನನ್ನನ್ನು ನೋಡಿದರೆ ಗೊತ್ತಾಗುವುದಿಲ್ಲವೇ ಹೌದಾ? ನಾನು ಯಾರೆಂಬುದು? ಮೋಹಿನಿಯೇ? ಹೌದು, ಮೋಹಿನಿ. ಎಲ್ಲಿ ಮೋಹಿನಿ? ಹಾ ಒಮ್ಮೆ ಪಕ್ಕೆಂದು ನಕ್ಕು, ಹಾ ಒಂದ್ ಕುಲ್ಕ ಕುಲ್ಕಿ, ಹಾ 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 ಒಂದ್ ನುಲ್ತ ನುಲ್ದು, ಆಹಾ. ನಿನ್ನ ಮೃದುವಾದ ಕೈಗಳಿಂದ ನನ್ನನ್ನು ಮುದ್ದಿಸಿ ಆಹಾ, ಒಂದು ಚುಂಬನವನ್ನು ನೀಡು ಮೋಹಿನಿ. ಕೊಟ್ಟರೆ ನೀವು ನಾನು ಹೇಳಿದಂತೆ ಕೇಳುವಿರಾ? ಓ, ಕೇಳ್ತೀನಿ ಮೋಹಿನಿ. ಓಹೋ, ಇವರು ಕೇಳುವರು. ಪಾಪ. ಪ್ರೇಯಸಕ್ಕೆ, ಅಯ್ಯೋ ಪಾಪ. ನಿನ್ನನ್ನು ನೋಡಕ್ಕೆ ಹೌದು. ಎರಡು ಕಣ್ಣುಗಳು ಸಾಲಲ್ಲ ಕಣೆ. ಸಾಲಲ್ಲ, ನೋಡುತ್ತಿದ್ದರೆ ಮುಂದೆ ಹೊರಟೇ ಹೋಗುವಿರಿ. ಇನ್ನೇಳು ಆಕ್ಷೇಪ ಕೊಂಡಿರಿ ಕಣೆ. ಹೌದು, ನನ್ನನ್ನು ನೋಡಿ ಆಸೆಯನ್ನು ತೀರಿದ ಮೇಲೆ ತಾವು ಹೋಗುವುದೇ. ಯಾರು ಸ್ವಾಮಿ ಈಕೆ? ಮೋಹಿನಿ, ಆಹಾ. ಮೋಹಿನಿ, ಹ್ಮ್. ಒಂದ್ಸರಿ ಒಂದು ಕುಣ್ಬಿಡೋಣ ಮೋಹಿನಿ. ಹೌದೇ? ಆಸೆಯಾಗುತ್ತಿದೆಯೇ? ಹೌದು ಮೋಹಿನಿ, ನಿಜವಾಗಿ? ಹೌದು ಮೋಹಿನಿ. ಆಹಾ, ನಾನು ಅಯ್ಯಯ್ಯೋ ಆಹಾ, ಮೋಹಿನಿ, ಏನು ನೋಡ್ತಾ ಇದ್ರೆ ಮೋಸಗೊಳಿಸಿದ ಮೋಹಿನಿ ಇಲ್ಲಿಗೆ ಏಕೆ ಬಂದೆ ಅಂತ. ಮೋಸ ಸಮುದ್ರದ ಮೇಲೆ ತೇಲುತ್ತಾ ಇದ್ರೆ ತೇಲಿಸ್ತಾನೇ ಇರಬೇಕು ಅನ್ಸುತ್ತೆ. ಹೌದು ಋಷಿಗಳೇ, ನೀವು ಯಾವಾಗಲೂ ತೇಲುತ್ತಾನೇ ಇರುವಿರಿ. ಮೋಹಿನಿ, ಒಳ್ಳೆ 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 ರಸಬಾಳೆ ಇದ್ದಂಗಿದೆಯಲ್ಲೇ ಮೋಹಿನಿ. ಹೌದು,
ಒಳ್ಳೆ ಒಳ್ಳೆ ಆಪಲ್ ಇದ್ದಂಗಿದೆಯಲ್ಲೇ ಮೋಹಿನಿ. ಆ, ಹೌದು 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 ಹೌದು, ಇದು ನಂಬತಕ್ಕ ಮಾತೆ. ಹಾಗಾದರೆ ನೀವೆಲ್ಲರೂ ದಾರಿ ಬಿಡ್ರಿ, ಆ, ದಾರಿ ಬಿಡ್ರಿ, ಏ, ದಾರಿ ಬಿಡಿ ಬಿಡ್ರಿ. ಬಿಡಿ, ಬನ್ನಿ 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 ಬನ್ನಿ. ಮೋಹಿನಿ, ಏನು ಕೊನೆ ಸಾರಿ ಕಣೆ, ಕೊನೆ ಒಂದು ಆಗೋಯ್ತೆ? ಚುಂಬನವನ್ನು ಕೊಡೆ. ಕೊನೆಯೇ ಮುಗಿದ ಪರಮಾನಂದ, ಕಥೆಯೇ? ಪರಮಾನಂದ ಕಳೆ. ಹಾಗಾದ್ರೆ ಮುಗಿಯಿತು ಕತೆ, ಅಲ್ಲ, ಹೋಯಿತು ಹೋಯಿತು ಕತೆ ಹೋಯಿತು. ಪರಮಾನಂದ. ಋಷಿಗಳೇ, ಹಾಗಾದರೆ ಎಲ್ಲರೂ ಬನ್ನಿ ಬನ್ನಿ. ಮೋಹಿನಿ, ಈ ರುದ್ರಾಕ್ಷಿ, ಈ ಇವೆಲ್ಲ ಏನಕ್ಕೆ? ಜಪಮಾಲೆ, ಹಾ. ಈ ಯೋಗದಿಂದ ಎಲ್ಲವನ್ನೂ ಎದುರಿಸಿ ಬಿಸಾಡಿ, ಬಿಸಾಡಿ, ಬಿಸಾಡಿ ಬಿಸಾಡಿ. ಹಾ, ಎಲ್ಲ ಬಿಸಾಡಿ. ನಾನು ಬಂದ ಮೇಲೆ ಎಲ್ಲ ಬಿಸಾಡಲೇಬೇಕು. ಓಹೋ ಭಾಗ್ಯಶಾಲಿಯೇ, ಇಲ್ಲಿಗೆ ನಮ್ಮ ರಥವನ್ನು ಬಿಟ್ಟು ನಿಮ್ಮ ರಥವನ್ನೇ. ನನ್ನ ರಥವನ್ನೇ ಮಾಡಬೇಕು. ಎಲೆ ಸುಂದರಿ, ಏನು? ಒಂದೇ ಒಂದ್ ಸಾರಿ ಒಂದೊಂದು ಚುಂಬನವನ್ನು ಕೊಡು ಮೋಹಿನಿ. ಈಗಲೇ ಕೊಟ್ಟರೆ ನೀವು ಹಾರಿ ಹೋಗುವಿರಲ್ಲ. ಇಲ್ಲ ಇಲ್ಲ ಮೋಹಿನಿ, ನಿಜವಾಗಿ ಇಲ್ಲ ಮೋಹಿನಿ, ಆಹಾ. ಕೊಡುವೆಯಾ? ಕೊಡಲೇಬೇಕೆ? ಹೌದು ಮೋಹಿನಿ, ಕೊಡಲೇಬೇಕು. ನಿಜ? ಹೌದು ಮೋಹಿನಿ, ಒಂದೇ ಒಂದ್ ಸಾರಿ ಕೊಡು ಮೋಹಿನಿ. ಕೊಡುತ್ತೇನೆ. ಕೊನೆ ಸಾರಿ ಕಣೆ, ಇವತ್ತು ಕೊನೆ ಸಾರಿ ಕೊನೆಯಲ್ಲೇ ಇರುವರು. ಸ್ವರ್ಗ ಲೋಕಕ್ಕೆ ಹೋದಂತೆ ಆಯ್ತು ಕಣೆ. ಬಾರಿ. ಏಕೋ ಆ, ನನ್ನ ಮನಸ್ಸಿನ ಸಂಚಾರೆ, ಬಾ ನನ್ನ ಒಲವಿನ ಕೈಯಾರೆ, ಬಂದಿರಲು ನನ್ನವನೇ, ಬಂದಿರಲು ನನ್ನವನೇ, ಪ್ರೇಮದ ಸನ್ಯಾಸಿ, ಓ ಪ್ರೇಮದ ಪೂಜಾರೆ. ಬಾ ಚೆಲುವ, ಓ ಚೆಲುವ, ಬಾ ಚೆಲುವ, ಓ ಚೆಲುವ, ವಿಷಯದ ಜೀವನ ಬೇಕಿರುವುದೇ. ಬಾ ಚೆಲುವ, ಓ ಚೆಲುವ, ಯೌವನ ತುಂಬಿದ ಮೈದಲ್ಲಿ ಓರೆ ನೋಟ, ಆಡೋ ಆಟ, ಬಲ್ಲೆಯನ್ನ ರಸಿಕನೆ ಬಾ. ಬನ್ನಿ ಬಾದಗ್ರಿ. ಓರೆ ನೋಟ, ಆಡೋ ಆಟ, ಬಲ್ಲೆಯನ್ನ ರಸಿಕನೆ. ಹೋದರು ಹೋದರು, ಹೊರಟೆ ಹೋದರು. ಇಲ್ಲ ಇಲ್ಲ ಹೋಗಿಲ್ಲ. ಹೋಗಿಲ್ಲ, ಇಲ್ಲೇ ಇರುವೆ. ನನ್ನ ಜಾಣ ಹೂಡು ಬಾಣ, ನನ್ನ ಜಾಣ ಹೂಡು ಬಾಣ, ಆಡುವ ಧ್ಯಾನ ಮಾಡು. ನನ್ನ ಧ್ಯಾನ, ನನ್ನ ಧ್ಯಾನವನ್ನೇ ಮಾಡಬೇಕು. ಓ ಪ್ರೇಮದ ಪೂಜಾರಿ, ಬಾ ನನ್ನ ಮನಸ್ಸಿನ ದಾರಿ, ಬಂದಿರಲು ನನ್ನವನೇ, ಬಂದಿರಲು ನನ್ನವನೇ, ಮನವಿನ ಸಂಚೆ, ಓ ಪ್ರೇಮದ ಪೂಜಾ. ಆಹಾ, ಏನು ಆನಂದ, ಏನು ಆನಂದ. ಸ್ವಾಮಿ, ಮೋಹಿನಿ, ನೋಡಿದ್ದೀರಾ ಅವರನ್ನು? ನೋಡಿದ್ಯಾ? ಈ ಬಡಮುನಿಗಳನ್ನು ದೀಪಕ್ಕೆ ಬೀಳುವ ಪದಕದಂತೆ ಎಲ್ಲರೂ ನಿನ್ನ ಮಾಯಾಜಾಲಕ್ಕೆ ಸೋತು ತಮ್ಮ ತಮ್ಮ ರಥವನ್ನು ಬಿಟ್ಟು ನಮ್ಮಗಳ ರಥವನ್ನು ಆಚರಿಸುತ್ತಿರುವುದು. ನಾನು ಹೇಳಿದ ಮೇಲೆ ಮುಗಿಯಿತು ಬಿಡಿ. ಇಂದು ನಿನ್ನ ಪ್ರೀತಿಯ ನೆಲೆ ಚೆನ್ನಾಗಿ ಬೆಳೆಯಲಿ. ಇಂದು ನಮಗೆ ಅತ್ಯುತ್ತಮವಾದ 4 ಸೇವಕರು ಸಂಬಳವಿಲ್ಲದ ದೊರೆತ ಕಾರಣ ನಿಜ ನಿಜ. ಆನಂದಪೂರ್ವಕವಾಗಿ ಚೆನ್ನಾಗಿ ನಟಿಸು. ಎಲೆ ಬ್ರಾಹ್ಮಣಿಗಳೇ, ಹೊರಡಿ.
ಪರನಾದ ಸ್ವರೂಪನೇ ರಜತಗಿರಿ ನಿಲಯನೇ ಜಗದೊಡೆಯ ಪರಮೇಶ್ವರನೇ ನಟರಾಜನೇ ಶಂಕರ ಮಹಾದೇವ ಶಂಭೋ ಮಹಾದೇವ. ನಾಟಕ ದೀಪ ನಟರಾಜನೇ ಮಹಾದೇವ. ನಾಟಕ ದೀಪ ನಟರಾಜನೇ ನಾಟಕ ದೀಪ ನಟರಾಜನೇ ಜಗಬದಲಣಿಪ ಕೈಲಾಸವಾದನೇ ನಾಟಕ ದೀಪ ನಟರಾಜನೇ ತಮರುಗದರ ಹರನೇ ರಜತಗಿರಿ ನಿಲಯನೇ ಹರನೇ ಮಹಾದೇವ. ಡಮರುಗದರ ಹರನೇ ಶಿವನೇ ರಜತಗಿರಿ ನಿಲಯನೇ ಹರನೇ ಘನಸಿತಾದರ ಜಟಾದರ ಶಂಭೋ ಶಂಕರ ಶ್ರೀಹರ ಮಹಾದೇವ. ಘನಸಿತಾದರ ಜಟಾದರ ಶಂಭೋ ಶಂಕರ ಶ್ರೀಹರ ಕರುಣಾಕರ ಶಿವಶಂಕರ ಪರಮೇಶ್ವರ ಕರುಣಾಕರ ಶಿವಶಂಕರ ಪರಮೇಶ್ವರ ನಾಗಭೂಷಣನೆ ನಾಟಕ ದೀಪ ನಟರಾಜನೇ ಜಗವಂತಲ್ಲಣಿಪ ಕೈಲಾಸವಾಸನೇ ನಾಟಕ ದೀಪ ನಟರಾಜನೇ ಮಹಾದೇವ. ಜಯನಾರಕ ತುಳಿದು ಗಲ್ 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 ಗೆಜ್ಜಯನಾದಕ ತುಳಿದು ತಾಳ ಮೃದಂಗ ಭಾವದ ರಂಗ ತಾಳ ಮೃದಂಗ ಭಾವದ ರಂಗ ನಟಭೈರವ ಶಿವತಾಂಡವ ಮಹಾದೇವ. ನಟಭೈರವ ಶಿವತಾಂಡವ ಆಡಿ ಪಾಡಿ ಆಡಿ ಪಾಡಿ ಆಡಿ ಪಾಡಿ ಕುಣಿದಾಡಿ ನಲಿವೆನು ಆಡಿ ಪಾಡಿ ಕುಣಿದಾಡಿ ನಲಿವೆನು ನಾಟಕ ದೀಪ ನಟರಾಜನೇ ಜಗವ ತಲ್ಲಣಿಪ ಕೈ
ನಟರಾಜನೇ ಮಹಾದೇವ, ಶಂಭೋ ಮಹಾದೇವ. ಪರಮಾತ್ಮ, ನಿನ್ನ ಸೃಷ್ಟಿಯೇ ಸೃಷ್ಟಿ. ಪ್ರಪಂಚದಲ್ಲಿ ಮೂರ್ಖ ಮಾನವರು ಬೆಗಳಿಸಿ ಶಿವಭಕ್ತಿಯೆಲ್ಲ ಹಾಳಾಯಿತು. ಅಲ್ಲದೆ ಶರಣರು ಕೈ ಹಳಿದ ದಿಗ್ಗಜಗಳಂತೆ, ಚಿತ್ರದಲ್ಲಿರುವ ಕೇಸರಿಗಳಂತೆ ತಲ್ಲಣಿಸಿ ತಮ್ಮ ತಮ್ಮ ವೀರಶೈವ ಧರ್ಮವೆಂಬ ರತ್ನವನ್ನು ದಟ್ಟವಾದ ಕಾಡುಗಳಲ್ಲಿ, ಭಯಂಕರವಾದ ಗುಹೆಗಳಲ್ಲಿ ಗುಟ್ಟಾಗಿ ಬಚ್ಚಿಟ್ಟಿರುವ ಈಶನಾದರೂ ಹೇಗೋ ತನ್ನ ಭಕ್ತರನ್ನು ಮರೆತಿರುವಂತೆ ಕಾಣುತ್ತಿದೆ. ನಾನೀಗಲೇ ಹೋಗಿ ಅವರುಗಳ ಹುದ್ರುಟುತನವನ್ನು ಪರಮಾತ್ಮನಿಗೆ ತಿಳಿಸಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾಗುವೆನು. ದೇವ ಮಹಾದೇವ, ನಿನ್ನ ಲೀಲೆ ವಿನೋದವು ಮುಂದೇನಾಗುವುದು ನೋಡಿ ಆನಂದಿಸುವೆನು. ಶಂಭೋ ಮಹಾದೇವ. ಡಂ 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 ಡಮರುಗನಾದವ ಒಲಿದೋ ಗಲ್ 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 ಗಜ್ಜಯನಾದಕ್ಕೆ ತುಳಿದು ಡಂ 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 ಡಮರುವನಾದವ ಒಲಿದು ಗಲ್ 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 ಗಜ್ಜಯನಾದಕ್ಕೆ ತುಳಿದು ತಾಳ ಮೃದಂಗ ಭಾವತರಂಗ ತಾಳ ಮೃದಂಗ ಭಾವತರಂಗ ನಡಭೈರವ ಶಿವತಾಂಡವ ಮಹಾದೇವ ನಡಭೈರವ ಶಿವತಾಂಡವ ಆಡಿ ಪಾಡಿ ಆಡಿ ಪಾಡಿ ಆಡಿ ಪಾಡಿ ಕುಣಿದಾಡಿ ನೆಲಿವೆನು ಆಡಿ ಪಾಡಿ ಕುಣಿದಾಡಿ ನೆಲಿವೆನು ನಾಟಕ ದೀಪ ನಟರಾಜನೇ ಜಗವಂತಲ್ಲನಿಪ ಕೈಲಾಸವಾಸನೆ ನಾಟಕ ದೀಪ ನಟರಾಜನೇ ನಟರಾಜನೇ ಮಹಾದೇವ. ಶಂಭೋ ಮಹಾದೇವ. ಓಂಕಾರವೇ ಶಿವಮಯವೋ ಓಂಕಾರವೇ ಜಗಮಯವೋ ಈ ಶಿವಮಯವೋ ಓಂಕಾರವೇ ಶಿವಮಯವೋ ಓಂಕಾರವೇ ಜಗಮಯವೋ ಈ ಶಿವಮಯವೋ ಓಂಕಾರವೇ ಶಿವಮಯವೋ ಎಲ್ಲೆಡೆ ನೋಡಿದರು ಶಿವನಿಹನು ಅವ ನಿಲ್ಲದ ಸ್ಥಳವು ಉಂಟೇನೋ ಎಲ್ಲೆಡೆ ನೋಡಿದರು ಶಿವನಿಹನು ಅವ ನಿಲ್ಲದ ಸ್ಥಳವು ಉಂಟೇನೋ ಎಲ್ಲೆಲ್ಲೂ ಶಿವನಿಹನು ಜಗವೆಲ್ಲ ತುಂಬಿಹನು ಎಲ್ಲೆಲ್ಲೂ ಶಿವನಿಹನು ಜಗವೆಲ್ಲ ತುಂಬಿಹನು ಎನ್ನೋ
என்னுடைய கருணாள் ஜெகதீஷனு ನನ್ನ ಪರಮೇಶನು என்னுடைய ಕರುಣಾಳ್ ಜಗದೀಶನು ನನ್ನ ಪರಮೇಶನು ಓಂಕಾರವೇ ಶಿವಮಯವು ಓಂಕಾರವೇ ಜಗಮಯವು ಶಿವಮಯವು ಓಂಕಾರವೇ ಶಿವಮಯವು ಶಿವಮಯವು ಜಗಮಯವು. ಪರಮೇಶ್ವರ ಇದು ನಮಸ್ಕರಿಸುವೆ. ದೇವಿ ನಿನಗೆ ಮಂಗಳವಾಗಲಿ. ವೇದಾಗಮನ ಜನ್ಮೇ ಶಿವ ಸಂಪೂರ್ಣೆ ಪ್ರಾಣೇಶ್ವರಿ ಪ್ರಿಯೇ ಓಂಕಾರಿಣಿ ಮಕಾತ್ಯಾಹಿನಿ ಓಂಕಾರಿಣಿ ಮಕಾತ್ಯಾಹಿನಿ ಮಮ ಪ್ರೇಮ ವರ್ಷಿಣಿ ಆನಂದವಾಹಿನಿ ಆನಂದವಾಹಿನಿ ಓಂಕಾರಿಣಿ ಮಕಾತ್ಯಾಹಿನಿ ತ್ರಿಪುರ ಸುಂದರಿ ಪ್ರಾಣೇಶ್ವರಿ ದೇವಿ ತ್ರಿಪುರ ಸುಂದರಿ ಪ್ರಾಣೇಶ್ವರಿ ಶಿವನೊಲು ಮೇಹಲಿ ನಲಿದಾಡೆ ಶಿವನಾರಿ ಪ್ರಾಣೇಶ್ವರಿ ತ್ರಿಪುರ ಸುಂದರಿ ಪ್ರಾಣೇಶ್ವರಿ ಶಿವನೊಲು ಮೇಹಲಿ ನಲಿದಾಡೆ ಶಿವನಾರಿ ಪಾರೆ ಮೈದೋರ್ ಪರಮೇಶ್ವರಿ ಪಾರೆ ಮೈದೋರ್ ಪರಮೇಶ್ವರಿ ಕುಣಿಯುತ್ತ ಪಾರ ನಲಿಯುತ್ತ ಪಾರ ಓಂಕಾರನಾದದಲ್ಲಿ ದೇವಿ ಕುಣಿಯುತ್ತ ಪಾರ ನಲಿಯುತ್ತ ಪಾರ ಓಂಕಾರನಾದದಲ್ಲಿ ಬಹು ಬೇಗ ಬಂದು ಹರ್ದಾಂಗಿ ಹಾಡು ಈ ನನ್ನ ದೇಹದಲ್ಲಿ ಕುಣಿಯುತ್ತ ಪಾರ ನಲಿಯುತ್ತ ಪಾರ ಓಂಕಾರನಾದದಲ್ಲಿ ಬಹು ಬೇಗ ಬಂದು ಅರ್ಧಾಂಗಿ ಹಾಗೂ ಈ ನನ್ನ ದೇಹದಲ್ಲಿ ಓಂಕಾರಿಣಿ ಮಕಾತ್ಯಾಹಿನಿ ಮಮ ಪ್ರೇಮ ವರ್ಷಿಣಿ ಆನಂದವಾಹಿನಿ ಆನಂದವಾಹಿನಿ ಓಂಕಾರ
ಕಾತ್ಯಾಯಿನಿ. ಶಕ್ತಿ ಸ್ವಾಮಿ, ಕನಕ ಮಿಶ್ರಿತವಾದ ಆ ತರುಮೂಲವನ್ನು ನೋಡು. ನೋಡಿದ್ದೀನಿ. ಅದು ನನ್ನ ಮಾಯೆಯಿಂದ ಉಂಟಾದ ಸುಂದರ ಸುಂದರಿಯರಂತೆ ಕಾಣುತ್ತಿಲ್ಲವೇನು? ಅಲ್ಲ, ನೀಳವಾಗಿ ಬೆಳೆದಿರುವ ರೆಂಬೆಗಳೆಂಬ ಕೈಗಳು, ಶಿವಕಲೆಯಂತೆ ಪ್ರಜ್ವಲಿಸುವ ನಗುಮುಖವುಳ್ಳ ಪರ್ಣಗಳು, ಶಿವಾಕ್ಷಿ ಮಾಲೆಯಂತೆ ಸವ ಸ್ವರ್ಣ ಸಂಜಿತವಾದ ಪಲ್ಲುಗಳು. ದೇವಿ, ತರುಮೂಲಗಳೊಳಗೊಂಡ ಬೇರುಗಳೆಂಬ ಜಗದೀಶ್ವರನಾದ ನನ್ನನ್ನು ಆರಾಧಿಸುವ ಶಿವಯೋಗಿಗಳಂತೆ ಕಾಣುತ್ತಿವೆ ಅಲ್ಲವೇ? ಸ್ವಾಮಿ, ನನ್ನ ಚೆಲುವಿಕೆಯುಂಟಾದ ಮಾಯೆಯು ನಿಮಗೂ ಕೂಡ ಭ್ರಾಂತಿಯನ್ನು ಉಂಟು ಮಾಡಿದ್ದೇನು? ಭ್ರಾಂತಿ? ಯಾರಿಗೆ ಭ್ರಾಂತಿ? ಅದು ನನಗೆ. ದುರ್ಗಾ, ಕೇಳು. ಸಂಪಿಗೆಯ ಮಕರಂದದ ಬಂಡನ್ನು ತಿನ್ನಲು ಹೋದ ಆ ಭ್ರಮರಗಳೆಂಬ ನಿನ್ನ ಶಕ್ತಿಗೆ ಭ್ರಾಂತಿ. ಕಗ್ಗಲ್ಲಿನ ಕಠಿಣದಂತೆ ಕಣ್ಮರಿ ಹಾಕಿ ಬ್ರಹ್ಮಾಂಡಗಳಲ್ಲಿ ನುಂಗುವ ಆ ನಿನ್ನ ಪರ ಶಕ್ತಿಗೆ ಭ್ರಾಂತಿ. ಯಾವಾಗಲೂ ಲಿಂಗಾಂಗ ಸುಖವನ್ನು ಬಯಸಿ ನನ್ನನ್ನು ಭಜಿ ಶಿವಯೋಗಿಗಳಿಗೆ ಕೈಲಾಸದಲ್ಲಿ ಅಗ್ರಸ್ಥಾನ. ದೇವಿ, ಸ್ವಾಮಿ, ಮಹದಾಶ್ಚರ್ಯವಾದ ಆ ಮಹದಾಶ್ಚರ್ಯವಾದ ಶಿವಗೀತಾ ಧ್ವನಿಯನ್ನು ಕೇಳುವಂತೆ ನಡೆದೇವಿ. ನಡೆಯಿರಿ ಸ್ವಾಮಿ, ಹೋಗೋಣ. ದೇವಿ, ಸ್ವಾಮಿ, ಆನಂದ ಆನಂದವೇ ನೀನು ಶಿವಸತಿಯ ಸಲ್ಲಾಪವೇ. ದೇವಿ, ಆನಂದ ಆನಂದವೇ ಇದು ಶಿವಸತಿಯ ಸಲ್ಲಾಪವೇ. ಈ ಪಾವನ ನವಚೇತನ ಈ ಪಾವನ ನವಚೇತನ ಪ್ರೇಮಾಣು ರಾಗದ ಸಂಮಿಲನ. ಪ್ರೇಮಾಣು ರಾಗದ ಸಂಮಿಲನ. ಆನಂದ ಆನಂದವೇ ಇದು ಶಿವಸತಿಯ ಸಲ್ಲಾಪವೇ. ನಮನದಾಸೆ ಪೂರೈಸಲೆಂದೇ ಗೌರಿ, ನಮನದಾಸೆ ಪೂರೈಸಲೆಂದೇ ಗೌರಿ ಮನೋಹರಿ ನಾನಿಲ್ಲಿ ಬಂದೆ. ನಿನ್ನ ಮನದಾಸೆ ಪೂರೈಸಲೆಂದೇ ಗೌರಿ ಮನೋಹರಿ ನಾನಿಲ್ಲಿ ಬಂದೆ. ಹೃದಯೇಶ್ವರಿ ಬಾಳಲ್ಲ ಸರಿಯೇ. ಹೃದಯೇಶ್ವರಿಯೇ ಆ ಶಿವನ ಸರಿಯೇ. ಮೂಜಗ ಪ್ರೇಮ ಗುತ್ತಿ ಹಾದಿಯಲ್ಲವೇ. ಮೂಜಗ ಪ್ರೇಮ ಗುತ್ತಿ ಹಾದಿಯಲ್ಲವೇ. ಆನಂದ ಆನಂದವೇ ಇದು ಶಿವಸತಿಯ ಸಲ್ಲಾಪವೇ. ಈ ಬಾ
ನವಚೇತನ ಈ ಪಾವನ ನವಚೇತನ ಪ್ರೇಮಾನುರಾಗದ ಸಮ್ಮಿಲನ ಪ್ರೇಮಾನುರಾಗದ ಸಮ್ಮಿಲನ ಆನಂದ ಆನಂದವೇ ಏನು ಶಿವಸತಿಯ ಸಲ್ಲವೇ ಆನಂದ ಆನಂದವೇ ಏನು ಶಿವಸತಿಯ ಸಲ್ಲವೇ ಆನಂದ ಆನಂದವೇ ಏನು ಶಿವಸತಿಯ ಸಲ್ಲವೇ. ಶಕ್ತಿ ಹೀಗಲಾದರೂ ಕೇಳಿದೀಯಾ? ಆದ್ದರಿಂದ ಓಂಕಾರನೆಂಬ ಹರುಣಿ ಕಾಷ್ಟವನು ಆತ್ಮನೆಂಬ ಹರುಣಿ ಪಾತ್ರೆಯಲ್ಲಿ ಮದಿಸಿ ಬಂದ ಚಿಜ್ಯೋತಿ ಸ್ವರೂಪನಂತೆ ಅಗ್ನಿ ಎಂಬ ಶಕ್ತಿಯಿಂದ ಬಿಡದೆ ನನ್ನನ್ನು ಪೂಜಿಸು. ಪ್ರಾಣೇಶ್ವರ, ಇಡೀ ಬ್ರಹ್ಮಾಂಡವನ್ನು ನನ್ನ ಭಯಂಕರದ ಮಾಯೆಯು ಸುತ್ತುವರಿದಿರುವುದು. ಹೀಗಿದ್ದ ಮೇಲೆ ಬ್ರಹ್ಮಾದಿ ದೇವತೆಗಳು ನೀವು ಕೂಡ ನನ್ನ ಕೈಗೊಂಬಿಗಳ ಸೂತ್ರದ ಗೊಂಬಿಗಳಾಗಿ ಕುಣಿಯುತ್ತಿಲ್ಲವೇನು? ಗಿರಿಜಾ, ಸಕಲ ದೇವತೆಗಳು ನಾನು ನಿನ್ನ ಕೈವಸವಾದ ಬಳಿಕ ಭೂಲೋಕದಲ್ಲಿ ನನ್ನ ಧ್ಯಾನ ಗರ್ಭದಿಂದ ಗರ್ಭಿತರಾದ ಭಕ್ತರು ಸುಖ ದುಃಖಗಳೆಂಬ ದಾವಾಗ್ನಿಯನ್ನು ತುಳಿದು ಶಕ್ತಿಮಾಯಿಯನ್ನು ತಮ್ಮ ಪಾದಾಂಗುಳಿಗಳಲ್ಲಿ ಮೆಟ್ಟಿ ನಲಿದಾಡುತ್ತಿರುವರು. ದೇವಿ, ಅದರಲ್ಲಿ ಆ ನಿನ್ನ ಶಕ್ತಿಮಾಯಿಯು ದಾಸಾನುದಾಸಳಾಗಿ ಓಲೈಸುತ್ತಿರುವಳು. ಶಂಕರಿನಾಥ ಪರಮೇಶ ಶಂಕರಿನಾಥ ಪರಮೇಶ ದೇವಾದಿದೇವ ಪ್ರಣವ ಸ್ವರೂಪ ದೇವಾದಿದೇವ ಪ್ರಣವ ಸ್ವರೂಪ ಶಂಕರಿನಾಥ ಪರಮೇಶ ನಾಮ ವಿರೂಪನೆ ಪ್ರಣವ ಸ್ವರೂಪನೆ ನಾಮ ವಿರೂಪನೆ ಪ್ರಣವ ಸ್ವರೂಪನೆ ಜಯ ಶಿವ ಶಂಕರ ಹರ ಮಹದೇವ ಜಯ ಶಿವ ಶಂಕರ ಹರ ಮಹದೇವ ಶಂಕರಿನಾಥ ಪರಮೇಶ ಹುಟ್ಟಿದ್ದು ಕೈಲಾಸ ಬೆಳೆದಿದ್ದು ಶ್ರೀಶೈಲ ಹುಟ್ಟಿದ್ದು
ಭವಾನಿಯ ಭಕ್ತಿ ಕೂಟವಾಗಿ ಸೃಷ್ಟಿಗೆ ಲಯನಾಗಿ ಮಹಾವಿಷ್ಣು ಗಂಗಳಿಗೆ ಶಿವನಾಗಿಯೂ ಯಕ್ಷರಲ್ಲಿ ಗಂಧರ್ವನಾಗಿಯೂ ಕುಬೇರನಲ್ಲಿ ಮಹಾಗಣಗಳೇ ಆಗಿಯೂ ನವಗ್ರಹರಲ್ಲಿ ಶನೇಶ್ವರನ ಪೂಜ್ಯನೇ ಆಗಿಯೂ ಮೋಕ್ಷದ ಹಾದಿಯನ್ನೇ ಕರುಣಿಸಬೇಕೆಂದು ಬೇಡಿಕೊಳ್ಳುವೆನು ದೇವ. ಪವನ ಮೂರುತಿ ನೀನೆ ದೇವಾ. ಪವನ ಮೂರುತಿ ನೀನೆ ದೇವಾ. ಭಾವಿಸಿ ಬೇಡಲು ರಣವ ಸ್ವರೂಪ. ಭಾವಿಸಿ ಬೇಡಲು ರಣವ ಸ್ವರೂಪ. ಪವನ ಮೂರುತಿ ದೇವಾ. ಅಮರ ಗಂಗಾಧರ ದೇವ ನೀನೆ. ಅಮರ ಗಂಗಾಧರ ದೇವ ನೀನೆ. ನಿನ್ನ ಚರಣಕ್ಕೆ ನಮಿಸುವೆ ಮಗಾನುಭಾವ. ನಿನ್ನ ಚರಣಕ್ಕೆ ನಮಿಸುವೆ ಮಗಾನುಭಾವ. ಪವನ ಮೂರುತಿನೇ ದೇವಾ. ಪರಮಾತ್ಮನಿಗೆ ನಮಸ್ಕರಿಸುವೆನು. ಭೃಂಗಿ, ನಿನಗೆ ಮಂಗಳವಾಗಲಿ. ಭೃಂಗಿ, ಶಿವ ಸಮಾನವನ್ನು ಧರ್ಮ ಹೊಂದಿದ್ದ ನನಗೆ ನೀನು ಒಂದೇ ಒಂದು ಹಸ್ತದಿಂದ ನಮಸ್ಕರಿಸುವುದು ಧರ್ಮವಲ್ಲ. ತಾಯಿ, ನಿರಾಕಾರನು ನಿರಂಜನನು ಆದ ಈ ಪರಮಾತ್ಮನಲ್ಲಿ ಹೊಗೆಯು ಆಕಾಶದಲ್ಲಿ ಲೀಲವಾಗಿರುವಂತೆ ಪ್ರಕೃತಿ ಅಡಗಿರುವುದು ತಾಯಿ. ಕೋವಿದನೆ, ಹಾಗಾದ್ರೆ ನಿನ್ನಲ್ಲಿರುವ ರಕ್ತ ಮಾಂಸವು ನನಗೆ ಸೇರಿದ್ದು, ಅದನ್ನು ಬಿಸಾಡು. ದೇವಿ, ಈ ರಕ್ತ ಮಾಂಸಗಳಿಂದ ಕೂಡಿದ ಈ ಶರೀರಕ್ಕೆ ಸ್ಥಿರವಿಲ್ಲ. ಆದರೆ ಮಾತ್ರ ಆತ್ಮನಿಗೆ ನಾಶವಿಲ್ಲ ತಾಯಿ, ನಾಶವಿಲ್ಲ. ಭೂತೇಶ್ವರ, ಸರ್ವಗತಿಯಾದ ಮಾಯಿಗೆ ಸಿಕ್ಕದ ಮಹಾತ್ಮನಾರಿರುವನು. ಗಿರಿಜಾ, ನನ್ನ ಲೀಲಾ ಮಾಹೆಯಿಂದ ಹುಟ್ಟಿದ ಅನೇಕ ಬ್ರಹ್ಮಾಂಡ ಕೋಟಿಗಳಲ್ಲಿ ಭರತ ವರ್ಷವೆಂಬ ಸುಪ್ರಸಿದ್ಧ ದೇಶವೊಂದುಂಟು. ಅದರಲ್ಲಿ ನಿರಂಕಾರಿ ಸುಜ್ಞಾನಿಗಳೆಂಬ ಹೀರ್ವರು ದಂಪತಿಗಳು ನನ್ನನ್ನು ಭಜಿಸಲಾಗಿ ನನ್ನ ಸುಜ್ಞಾನ ಕಲೆಯೇ ಅಲ್ಲಮ ಜನ್ಮನಾಗಿ ಆ ಯೋನಿಜತ್ವದಲ್ಲಿ ಜನಿಸುವರು. ಶಾಂಭವಿ, ಆತನೇ ನೀನು ಕೇಳಿದ ಮಹಾತ್ಮರು. ಅಯ್ಯೋ ಪಾಪ ಪಾಪ, ಆ ಮಹಾತ್ಮನು ನನ್ನ ಮಾಯಾಜಾಲಕ್ಕಿಂತ ದೊಡ್ಡ ವ್ಯಕ್ತಿಯೇನಲ್ಲ ಬಿಡಿ ಪ್ರಭು. ಮಂಗಳ, ಸಪ್ತ ಸಮುದ್ರಗಳನ್ನು ಒಕ್ಕಿರುವ ಧಾವಾಗ್ನಿಯು ತುಂತುರು ತುಷಾರಗಳಿಂದ ನೆನೆಯಲಾರದು. ಕೇಳು, ಈ ಪೃಥ್ವಿಯಲ್ಲಿರುವ ನವಶಕ್ತಿಗಳು ಆ ರಜತಾದ್ರಿಯ ಹಂತಪುರವನ್ನು ಸೇರಿದರು. ನಭದಲ್ಲಿ ಹೊಳೆಯುತ್ತಿರುವ ಚಂದ್ರ ಸೂರ್ಯಗ್ರಹ ರಾಶಿ ತಾರೆಗಳು ಈ ಧರೆಗಿಳಿದು ಕೂಗಿದರು. ಬ್ರಹ್ಮ ಮಾನಸ ಪುತ್ರನು ಅಷ್ಟಾವರಣ ವಿಶಿಷ್ಟ ಸಂಪನ್ನನಾದ ಅಲ್ಲಮ ಚಂದುಮನು ನಿನ್ನ ಶಕ್ತಿ ಮಾಯಿಗೆ ತಲೆ ತಗ್ಗಿಸನು ತಗ್ಗಿಸನು ತಗ್ಗಿಸನು. ನಿಮ್ಮ ಮಾತು ದಿಟವೇನು? ದಿಟ. ನಂದೀಶ, ಗೌರಿಯ ಮಾತುಗಳನ್ನು ಕೇಳಿದೆಯಾ? ಪರಮಾತ್ಮ, ಈ ಗೌರಿಯು ಕಾಮಕರ್ಮಕ್ಕೆ ಹಾದಿದೇವತೆ. ನಿರಾಕರಾದ ನೀನು ವಸ್ತುವಿನಂತೆ ಕೈ ಮುಗಿಯುವೆ. ಮಹಾದೇವ, ಶಂಭೋ ಮಹಾದೇವ, ಶಂಕರ ಶಿವನೇ ಪರಮೇ. ನಾಟಕಲಾ ಚತುರನೇ ದೇವನೇ, ನಾಟಕಲಾ ಚತುರನೇ ದೇವನೇ, ತಾಂಡವನಾಡಿದ ಜಗವದ ತಣಿದಿ
ಪ್ರಣವ ಸ್ವರೂಪ ಓಂಕಾರನಾದ ಪ್ರಣವ ಸ್ವರೂಪ ಓಂಕಾರನಾದ ಕಾಯೋ ಶಂಕರ ಪ್ರಣವ ಸ್ವರೂಪ ಓಂಕಾರನಾದ ಪ್ರಣವ ಸ್ವರೂಪ ಓಂಕಾರನಾದ ಸಪ್ತ ಸ್ವರಗಳಿಂದ ಕೂಡಿದ ನಾದ ಮಹಾದೇವ ನಾಗರಾಜ ಪ್ರಿಯ ಮಹಾದೇವ ನಾಗರಾಜ ಪ್ರಿಯ ಮೂಡಿದ ನಾದ ಬೇಡಿದ ವರ ಕೊಡುವ ಕಾಳುವಾದ ಬೇಡಿದ ವರ ಕೊಡುವ ದಯಾಳುವಾದ ನಾಟಕಲಾ ಚದುರನೆ ಶಿವನೇ ತಾಂಡವನಾಡಿದ ಜಗವದಲರಿದಿ ನಾಟಕಲಾ ಚದುರನೆ ಶಿವನೇ ಪರಮಾತ್ಮನಿಗೆ ನಮಸ್ಕರಿಸುವೆನು. ನಾರದ, ನಿನಗೆ ಮಂಗಳವಾಗಲಿ. ತ್ರಿಲೋಕ ಸಂಚಾರಿ ಆದ ನೀನು ಕೈಲಾಸಕ್ಕೆ ಬರಲು ಕಾರಣವೇನು? ಭೂಲೋಕದಲ್ಲಿ ನಮ್ಮ ಶರಣರೆಲ್ಲರೂ ಕ್ಷೇಮದಿಂದಿರುವರೇ ಅಥವಾ ದೇವೋತ್ತಮ. ಅವರಿಗೇನಾದರೂ ನ್ಯೂನ್ಯತೆಗಳುಂಟೆ? ದೇವೋತ್ತಮ, ಶಿವಭಕ್ತಿ ಎಂಬ ವಜ್ರಪಂಜರವು ನಿನ್ನ ಭಕ್ತ ಜನರನ್ನು ರಕ್ಷಿಸುವಾಗ ಮಾಯಾ ಮೋಹಗಳೆಂಬ ಗಿಡಗ ತತ್ರ ಪಕ್ಷಿಗಳು ಮಾಡುವುದೇನು ದೇವ? ನಂದೀಶ, ಗೌರಿಯ ಹೀನ ದೆಸೆಯಿಂದುಂಟಾದ ಮನಕ್ಲೇಶವು ಇಂದು ಭಕ್ತ ನಾರದನಿಂದ ಶಾಂತವಾಯಿತು. ದೇವ, ನಾರದರು ಮುಮುಕ್ಷಗಳಲ್ಲವೇ ಈ ಗೌರಿ ಮಾತೆಯ ಹಾದಿಮಾಯೆಯಿಂದ ಪ್ರಾಪ್ತಳಾಗಿ ನಿಲ್ಚಳಾಗಿ ಒರಿಸಿದಳಷ್ಟೇ. ಇದೆಂಥ ಕಾರ್ಯವನ್ನು ತಂದಿಟ್ಟುಕೊಂಡೇ ಪರಮಾತ್ಮ. ಭಕ್ತ ನಂದೀಶ, ನಿನ್ನ ಮಾತುಗಳು ಶ್ಲಾಘನೀಯವಾದವು. ಭಕ್ತಿಯಿಂದಲ್ಲದೆ ಯಾವ ಪರಮಾತ್ಮನನ್ನು ಮೆಚ್ಚಿಸಲಾರರು? ಯಾವ ಪರಮಾತ್ಮನು 4 ವೇದಗಳು ಮಾಯಾತೀತವೆಂದು ಘೋಷಿಸುತ್ತಿರುವವೋ ಅಂತಹ ಪರಮಾತ್ಮನೇ ಈತನು ದೇವ. ನಂದಿ ನಾರದರೆ, ಮಾಯಾ ಜಾಲದಿಂದ ಸೃಷ್ಟಿಯಾಗಿರುವ ಈ ಭುವನು ಸ್ತ್ರೀ ಪುರುಷರಿಗೆ ಮಾಯಾ ಸೃಷ್ಟಿಯು ಕಠಿಣವಾಗಿರುವುದು. ಹೀಗಿದ್ದ ಮೇಲೆ ಸ್ತ್ರೀಯಳು ನೀಚಳು, ಪುರುಷನ ಉತ್ತಮನು ಎಂಬ ನಿಯಮವೇನು ಇಲ್ಲವಲ್ಲ? ನಾರದ ಬ್ರಹ್ಮ, ಬಿಡು, ಇವಳಲ್ಲಿ ಮಾತೇನು? ಭೂಲೋಕದಲ್ಲಿ ನಮ್ಮ ಶರಣರ ಧರ್ಮಕ್ಕೆ ಯಾವ ಗಟ್ಟಿಯೂ ಇಲ್ಲವಷ್ಟೇ. ದೇವೋತ್ತಮ, ಕಲಿಪುರುಷನ ಪ್ರಭಾವವು ಲೋಕದಲ್ಲಿ ಬೆಗ್ಗಲಿಸಿ ತಾವೇ ದೊಡ್ಡವರೆಂದು ಮೆರೆಯುತ್ತಿರುವರು. ಈಶನಾದರು ಆತನ ನಿನ್ನ ಭಕ್ತ ಜನರು ಸಂಕಟಕ್ಕೀಡು ಮಾಡಿ ವೀರಶೈವ ಧರ್ಮವೆಂಬ ಮಯೂರು ಕರುಣಾಪುರುಷವೆಂಬ ತನಿಮಳೆಯನ್ನು ಬಯಸುತ್ತಿದೆ ಪ್ರಭು. ಇದನ್ನು ತಿಳಿಸುವುದಕ್ಕೋಸ್ಕರವಾಗಿ ನಾನು ಇಲ್ಲಿಗೆ ಬಂದದ್ದು ದೇವ. ಸ್ವಾಮಿ, ಕಲಿಯ ಪ್ರಭಾವವೇ ಇಷ್ಟೆಂದ ಮೇಲೆ ಇನ್ನು ನನ್ನ ಮಾಯೆ ಎಂತೋ? ಛೇ ಕಾತ್ತಾಯಿನಿ, ಎಲ್ಲಿ ಎಲ್ಲಿ ನಿನ್ನ ಆ ಶಕ್ತಿ ಮಾಯೆಯನ್ನು ನನಗೆ ತೋರಿಸು. ಅದನ್ನೀಗಲೇ ಛೇದಿಸುವೆನು. ಈಗಲೇ ಕರೆಸುವೆನು. ಮಾಯಾ, ಮಾಯಾ! ದೇವಿ, ಇದೋ ನಮಸ್ಕರಿಸುವೆನು. ಆಜ್ಞೆ ಏನು? ಮಾಯಾ, ನೀನೀಗಲೇ ಭೂಲೋಕಕ್ಕೆ ಹೋಗಿ ಆ ಅಲ್ಲಮನನ್ನು ಜಯಿಸಿ ಬಾ. ಹಾಗೆ ಆಗಲಿ. ನಂದೀಶ, ಶಿವಭಕ್ತಿಯನ್ನು ತೋರಿಸಲು ಇದೇ ನಿನಗೆ ಸಕಾಲ. ನೀನೀಗಲೇ ಭೂಲೋಕಕ್ಕೆ ಹೋಗಿ ಪಾಷಾಂಡಗಳನ್ನು ಜಯಿಸಿ ಅನೇಕ ಅದ್ಭುತವಾದ ಶಕ್ತಿಗಳಿಂದ ಮೆರೆದು ವೀರಶೈವ ಧರ್ಮೋದ್ಧಾರಕ
ಶ್ರೀ ಬಸವರಾಜರಾಜೇಶ್ವರನೆಂಬ ಸುಪ್ರಸಿದ್ಧ ನಾಮದಿಂದ ಮೆರೆದು ವಿಖ್ಯಾತಿ ಹಾಗೂ ಇದೆಂತಹ ಕಾರ್ಯವನ್ನು ತಂದಿಟ್ಟುಕೊಟ್ಟೆ ಪರಮಾತ್ಮ. ನಿಮ್ಮ ಚರಣ ಲಿಪ್ತದಿಂದ ಎಂದಿಗೂ ಮಾಡಿಕೊಡುವುದು ದೇವ. ನಂದೀಶ, ಭಕ್ತ ಶಿಖಾಮಣಿಯಾದ ನೀನೇಕೆ ಯೋಚಿಸಿದೆ? ನಿನ್ನ ನಾಮವೇ ಶಿವನಾಮ. ನೀನಿರುವ ಭೂಮಿಯೇ ಶಿವಭೂಮಿ. ನಿನ್ನ ದರ್ಶನ ಮಾತ್ರದಿಂದಲೇ ಮಾನವ ಜೀವಕೋಟಿಗಳು ಕರ್ಮರಹಿತರಾಗಿ ಭೂಲೋಕವೇ ಕೈಲಾಸವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ನಂದೀಶ, ಈ ಪ್ರಮದ ರುದ್ರ ಗಣಾಧೀಶ್ವರನನ್ನು ನಿನ್ನ ಸಹಾಯಕ್ಕೆ ಕಳಿಸಿಕೊಡುವೆನು. ಹೋಗಿ ಬಾ ನಂದೀಶ. ದೇವ, ನನ್ನ ಮಾತು ನಡೆಸಬೇಕಾದರೆ ನನಗೊಂದು ಅರ್ಘವನ್ನು ತಂದುಕೊಂಡು ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುವೆನು. ನಂದೀಶ, ಅದು ಏನು? ಅದು ಭೂಲೋಕದಲ್ಲಿ ಸಂಚರಿಸಬೇಕಾದರೆ ನನ್ನ ಅರ್ಘವನ್ನು ಪ್ರತ್ಯಕ್ಷ ಬಂದ್ಯವಾಗಿ ನೋಡು ಮಾಡಿಕೊಡಬೇಕೆಂದು ಬೇಡಿಕೊಳ್ಳುವೆನು. ಆಗಲಿ, ಬಹಳ ಸಂತೋಷ. ನಂದೀಶ, ಈ ಗೌರಿಯ ದುಶ್ವರಿತ ಮಾಯೆಯ ಗರ್ವಭಂಗಕ್ಕಾಗಿ ನಾನೀಗಲೇ ಕಲಿಯುಗದ ಭೂಮಿಯಲ್ಲಿ ಅಲ್ಲಮ ನಿರಂಜನ ಚೆಂಗುಮನೆಂಬ ಅಭಿದಾನದಿಂದ ಅವತರಿಸಿ ನಂದೀಶ ನನ್ನ ಎಲ್ಲ ಕಾರ್ಯವನ್ನು ಮುಗಿಸಿಕೊಂಡು ನಿನ್ನಲ್ಲಿಗೆ ಬಂದು ನಿನ್ನ ಇಷ್ಟವನ್ನು ಪ್ರತಿಕ್ರಿಯಿಸಿ ನಿನಗೆ ದಿವ್ಯ ಮಂಗಳವನ್ನುಂಟು ಮಾಡಿ. ಹೋಗಿ ಬಾ ನಂದೀಶ. ತಮ್ಮ ಅಪ್ಪಣೆಯಂತೆ ಆಗಲಿ. ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ. ಮಹಾದೇವ ಅಂಬುಜನಾಭನ ಅಂತವಿಲ್ಲದಾತನ ಮಹಾದೇವ ಅಂಬುಜನಾಭನ ಅಂತವಿಲ್ಲದಾತನ ತುಂಬು ಮಾಯವಯ್ಯ ಇಲೀಲೆಯೋ ಮಹಾದೇವ ತುಂಬು ಮಾಯವಯ್ಯ ಇಲೀಲೆಯೋ ಬೊಂಬೆಯಾಟವಯ್ಯ ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ. ಮಹಾದೇವ ಜಗವ ಸ್ತುತಿಸಿ ಗದಿಸೂತ್ರವನಾಡಿಸೆ ಮಹಾದೇವ ಜಗವ ಸ್ತುತಿಸಿ ಗದಿಸೂತ್ರವನಾಡಿಸಿ ನಗು ನಗುತ್ತಾ ಗುಣಿಸಿ ಮಾಯ ಬೀಸಿ ರಾಗದ ಭೋಗದ ಉರಿಯಲು ನಿಲ್ಲಿಸಿ ರಾಗದ ಭೋಗದ ಉರಿಯಲು ನಿಲ್ಲಿಸಿ ಆಗೊಮ್ಮೆ ಈಗೊಮ್ಮೆ ಆಡಿಸಿ ತಾಂದಲಿವ ಆಗೊಮ್ಮೆ ಈಗೊಮ್ಮೆ ಆಡಿಸಿ ತಾಂದಲಿವ ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ. ನೀ ಸಾಕಿ ಸಲಹೆ ಸ್ವಾರ್ಥವೇನು ನೀ ಕಾಡಿತನಲೆ ಆಶ್ಚರ್ಯವೇನೋ ಮಹಾದೇವ ನೀ ಸಾಕಿ ಸಲಹೆ ಸ್ವಾರ್ಥವೇನು ನೀ ಕಾಡಿತನಲೆ ಆಶ್ಚರ್ಯವೇನೋ ತಿಳಿಯಳೆಯ ಒಳಮರ್ಮ ತೋರಯ ಆ ಆ
ಮಹಾದೇವ. ಪರಮಾತ್ಮ ಕರ್ಮ ಬಂಧಿತರನ್ನು ಪೊರೆಯಲೋಸುಗ. ಕೃತಾಯುಗದಲ್ಲಿ ಭಕ್ತಿ ಕಾರಣ ಸ್ಥೂಲ ಗಣೇಶ್ವರನಾಗಿಯೋ, ತೇತ್ರಾಯುಗದಲ್ಲಿ ಶೂನ್ಯ ಗಣೇಶ್ವರನಾಗಿಯೋ, ದ್ವಾಪುರದಲ್ಲಿ ಹಮೀಶ ಗಣೇಶ್ವರನಾಗಿಯೋ, ಕಲಿಯುಗದಲ್ಲಿ ಹಲ್ಲಮ ನಿರಂಜನ ಜಂಗಮನಾಗಿಯೂ ಜನಿಸಿ ಅಭಿವೃದ್ಧಿಯನ್ನು ನೈದುತ್ತಿರುವನು. ಮತ್ತೊಂದು ಕಡೆ ಬಸವಾದಿ ಪ್ರಮುಖರುಗಳು ಪಾಷಾಂಡಿಗಳನ್ನು ಜಯಿಸಿ ಆನಂದದಿಂದ ಮೆರೆಯುತ್ತಿರುವರು. ಗೌರಿಯು ರಜತಾದ್ರಿಯಲ್ಲಿ ಹಲ್ಲಮನನ್ನು ಜಯಿಸುವೆನೆಂದು ಪರಮೇಶ್ವರನೊಡನೆ ಪ್ರತಿಜ್ಞೆ ಮಾಡಿ ತನ್ನ ತಾಮಸ ಕಳೆಯನ್ನು ಮಮಕಾರ ಮೋಹಿನಿಯರ ಗರ್ಭದಲ್ಲಿ ಜನಿಸಿ ಅಭಿವೃದ್ಧಿಯನ್ನು ನೈದುತ್ತರು. ಶಿವಶಿವ, ನಿನ್ನ ಹಿಡಿತಕ್ಕೆ ಸಿಕ್ಕಿದ ಪಾಷಾಂಡಿಗಳು ಹಾಳಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಮಹಾದೇವ ಶಂಭೋ ಮಹಾದೇವ. ಆಗಲಿ ಪರಮಾತ್ಮ, ನಿನ್ನ ಲೀಲೆ ವಿನೋದವು ಮುಂದೇನಾಗುವುದು ನೋಡಿ ಆನಂದಿಸುವೆನು. ತಿಳಿಯೇಳೆಯ ಒಳಮರ್ಮ ತೋರಯ, ತಿಳಿಯೇಳೆಯ ಒಳಮರ್ಮ ತೋರಯ, ನಳಿನಾಶ ನಿಲ್ಲಯ ಕಲ್ಪವೇನಯ್ಯ, ನಳಿನಾಶ ನಿಲ್ಲಯ ಕಲ್ಪವೇನಯ್ಯ, ಕೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಕೊಂಬೆಯಾಟ ಕೊಂಬೆಯಾಟ ಕೊಂಬೆಯಾಟ